ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಲೈವ್ ಗಿವ್ ಯು ಟ್ಯಾಂಜರೀಸ್ದು 12th ಎಪಿಸೋಡ್ದು ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರನ್ನ. ಇಲ್ಲಿ ಅವರು ಹೇಳ್ತಿರ್ತಾರೆ, ಈ ಮದ್ವೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಯಾಕೆಂದ್ರೆ ನಾನು ನಿಮ್ಮಮ್ಮ ನಿನ್ನ ಚಿಕ್ಕವಳಿದ್ದಾಗಿಂದ ನಾನ್ ಸಾಕಿರೋದು, ನಿನ್ ಬಿಹೇವಿಯರ್ ಏನಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಯನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಹೀರೋಗೆ ಹೇಳ್ತಿರ್ತಾರೆ, ಅವಳಿಗೆ ಸೈಕಲ್ ಓಡಿಸೋದು ಬರ್ಲಿಲ್ಲ ಅಂದ್ರೆ ಅವಳು ಪೂರ್ತಿ ಜೀವನದಲ್ಲಿ ಬರೀ ಅಡ್ಗೆ ಮನೆಯಲ್ಲೇ ಕೂತಿರ್ತಾಳೆ. ನನ್ನ ಆಸೆ ಏನು ಅಂದ್ರೆ ಕಮ್ಯಾಂಗು ಅವಳಿಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನೆಲ್ಲ ಮಾಡ್ಬೇಕು. ಅವಳು ಆಕಾಶ ಮುಟ್ಬೇಕು, ಭೂಮಿಲಿ ರಾಜಭಾರ ಮಾಡ್ಬೇಕು, ಅವಳಿಗೆ ಏನ್ ಬೇಕನ್ಸುತ್ತೋ ಅದನ್ನೆಲ್ಲ ಮಾಡ್ಬೇಕು. ಅವಳು ತುಂಬಾ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು. ನಂಗೊಂದ್ ಚೂರು ಇಷ್ಟ ಇಲ್ಲ ಅವಳು ಊಟ ಟೇಬಲ್ ನ ಅರೇಂಜ್ ಮಾಡೋದು. ಅವಳಿಗೆ ಎಷ್ಟು ಧೈರ್ಯ ಇರ್ಬೇಕು ಅಂದ್ರೆ ಕೋಪ ಬಂದಾಗ ಊಟ ಟೇಬಲ್ ನ ಅವಳು ಪಲ್ಟಾಯಿಸ್ಬೇಕು, ಅಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಈಗ ಸೀನ್ ಶಿಫ್ಟ್ ಆಗಿ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಕಮ್ಯಾಂಗಿಗೋಸ್ಕರ ಹೊಸ ಸೈಕಲ್ ತಗೊಂಡ್ಬಂದಿರ್ತಾರಲ್ಲ, ಅದು ನೆಕ್ಸ್ಟ್ ಡೇ ಅವಳು ಸೈಕಲ್ ಓಡಿಸ್ತಿರ್ತಾಳೆ. ಇಲ್ಲಿ ಅವಳು ಹಿಂದೆಗಡೆಗೆ ಒಂದು ಗೊಂಬೆನ ಕಟ್ಕೊಂಡು ಸೈಕಲ್ ಓಡಿಸ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಈ ತರ ಸೈಕಲ್ ಓಡಿಸ್ತಿರೋದಕ್ಕೆ ಯೇಸುನವ್ರು ಕೂಡ ನಿಂತ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಅವ್ರಿಗೆ ತುಂಬಾ ಖುಷಿ ಆಗ್ತಿರ್ತಾರೆ. ಇಲ್ಲಿ ಯೇಸುನವ್ರು ಹೇಳ್ತಿರ್ತಾರೆ, ಕಮ್ಯಾಂಗ್ ಸೈಕಲ್ ನ ತುಂಬಾ ಫಾಸ್ಟ್ ಆಗಿ ಓಡಿಸು, ಇನ್ನು ಫಾಸ್ಟ್ ಅಂತ ಅವರು ನಗ್ತಾ ಹೇಳ್ತಿರ್ತಾರೆ. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ, ಅಮ್ಮ ನೀವ್ಯಾಕೆ ಟೇಬಲ್ ನ ಪಲ್ಟಾಯಿಸ್ಲಿಲ್ಲ, ನೀವ್ಯಾಕೆ ಅಷ್ಟು ಧೈರ್ಯ ಮಾಡ್ಲಿಲ್ಲ ಅಂತ ಕೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಇನ್ನೊಂದ್ ಸ್ವಲ್ಪ ದಿನಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಯೇಸುನವ್ರು ಏನಿರ್ತಾರೆ, ಅವರು ಕಮ್ಯಾಂಗ್ ನ ಕರ್ಕೊಂಡು ಹಣ್ಗಳು ತಗೋಬರಕ್ಕೆ ಅಂತ ಹೋಗಿರ್ತಾರೆ. ಆಗ ಶಾಪ್ ಓನರ್ ಏನಿರ್ತಾರೆ, ಅವರು ಅಲ್ಲಿ ಬೋರ್ಡ್ ಗಳನ್ನೆಲ್ಲ ಹಾಕ್ಬಿಟ್ಟು ಇಷ್ಟು ಹಣ್ಣಿಗೆ ಇಷ್ಟು ಅಂತ ಅಮೌಂಟ್ ಅಂತ ಏನಿರುತ್ತೆ ಅದನ್ನೆಲ್ಲ ಅವರು ಫಿಕ್ಸ್ ಮಾಡ್ಬಿಟ್ಟು ಆರಾಮಾಗಿ ಅವರು ಮಲ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, 10 ಹಣ್ಣಿಗೆ ಇಷ್ಟು ಅಮೌಂಟ್ ಅಂತ. ಅಲ್ಲಿ ಹಣ್ಗಳನ್ನ ಇಟ್ಟಿರ್ತಾರೆ. ಯೇಸುನವರು ಕಮ್ಯಾಂಗಿಗೆ ಕೌಂಟಿಂಗ್ ಹೇಳ್ಕೊಡ್ತಾ ಹಣ್ಗಳನ್ನೆಲ್ಲ ತಗೋತಿರ್ತಾರೆ. ಇಲ್ಲಿ ಆ ಓನರ್ ನೋಡ್ತಿಲ್ಲ ಅಂತ ಯೇಸುನವರು 1-2 ಹಣ್ಣ ಎಕ್ಸ್ಟ್ರಾ ತಗೋಬಿಡ್ತಾರೆ. ಆದ್ರೆ ಕಮ್ಯಾಂಗು ಅಮ್ಮ 11 ಹಣ್ಣು ಆಯ್ತು ಅಂತ ಹೇಳ್ಬಿಡ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸು ಬರ್ತಿರುತ್ತೆ, ಅಲ್ಲ ಅಮ್ಮ ನಿಮ್ಗೆ ಇಷ್ಟೊಂದು ಒಳ್ಳೆಯವರಾಗೋ ಅವಶ್ಯಕತೆ ಏನಿತ್ತು, ನಿಮ್ಗೆ ಯಾರಾದ್ರೂ ಪ್ರಶಸ್ತಿ ಕೊಡ್ತಿದ್ರಾ, ಯಾಕೆ ನೀವ್ ಯಾವಾಗ್ಲೂ ಒಳ್ಳೆಯವರಾಗೇ ಇದ್ರಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಫುಲ್ ಶಾಕ್ ಆಗ್ತಾ ಹೌದಾ ಅನ್ಬಿಟ್ಟು ಆ ಹಣ್ಣು ಏನ್ ತಗೊಂಡಿರ್ತಾರೆ ಎಕ್ಸ್ಟ್ರಾ ಅದನ್ನ ವಾಪಸ್ ಇಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಯೇಸುನವ್ರದ್ದು ವಾಯ್ಸ್ ಬರ್ತಿರುತ್ತೆ, ನಿನ್ನಿಂದ ನಾನು ಯಾಕೆ ಏನು ತಪ್ಪು ಮಾಡ್ತಿರ್ಲಿಲ್ಲ ಅಂದ್ರೆ ಅದು ನಿನ್ನಿಂದ. ಯಾವಾಗೆಲ್ಲ ನೀನು ಇನ್ನೊಸೆಂಟ್ ಫೇಸ್ ಮತ್ತೆ ಆ ನಕ್ಷತ್ರ ತರ ಹೊಳೆಯೋ ಕಣ್ಣಲ್ಲಿ ನನ್ನನ್ನು ನೋಡ್ತಾ ಇದ್ದೋ ಆಗ ನನಗೆ ಅನಿಸ್ತಿತ್ತು ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಬಾರ್ದು, ನಾನು ಇಡೋ ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಇಡಬೇಕು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಯೇಸುನ್ ಮತ್ತೆ ಹೀರೋ ರೂಮ್ ಅಲ್ಲೂ ಕೂಡ ಬರೀ ಅವ್ರ ಮಕ್ಳು ಫೋಟೋಗಳು ಮತ್ತೆ ಅವ್ರ ಮೆಮೊರೀಸ್ ಗಳೇನಿರುತ್ತೆ ಅದ್ರದ್ದೆಲ್ಲ ಫೋಟೋಗಳನ್ನೂ ಹಾಕೊಂಡಿರ್ತಾರೆ. ಇದನ್ನೆಲ್ಲ ಕೇಳ್ಕೊಂಡು ಕಮ್ಯಾಂಗು ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ. ಇಲ್ಲಿ ಯೇಸುನವರು ಹೇಳ್ತಿರ್ತಾರೆ, ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡೆ, ಯಾವಾಗ ಅಂದ್ರೆ ನೀನು ಮತ್ತೆ ನಿನ್ ತಮ್ಮ ಹೊಡ್ದಾಗ್ಲೆ ನಾನು ಎಲ್ಲಾನು ಒಳ್ಳೆ ಕೆಲಸನೇ ಮಾಡ್ತೀನಿ. ಆಗ ನನ್ನ ಮಕ್ಳು ನನ್ನ ಸತ್ ಮೇಲೂ ಕೂಡ ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನೇ ನೆನ್ಪಿಟ್ಕೋತಾರೆ, ಅದಕ್ಕೆ ನಾನು ಒಳ್ಳೇದನ್ನೇ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾರೆ. ಇದೆಲ್ಲ ನನ್ನ ಜವಾಬ್ದಾರಿಯಾಗಿತ್ತು, ಯಾಕೆಂದ್ರೆ ಮುಂದೆ ಹೋಗಿ ನನ್ನಿಂದ ಈ ತಪ್ಪಾಗಿದೆ ಅಂತ ನಿಮ್ಗೆ ಪಶ್ಚಾತ್ತಾಪ ಆಗ್ಲಿ ರಿಗ್ರೆಟ್ ಆಗ್ಲಿ ಏನು ಆಗ್ಬಾರ್ದಲ್ಲ, ಅದಕ್ಕೆ ಅಂತ ಹೇಳ್ತಿರ್ತಾರೆ. ಯೇಸುನವರು ಈ ತರ ಎಲ್ಲ ಮಾತಾಡ್ಕೊಂಡು ಅಲ್ಲಿರೋ ಮದ್ವೆ ಪತ್ರಿಕೆ ಕಾರ್ಡ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಬ್ಯಾಗಿಗೆ ತುಂಬ್ತಿರ್ತಾರೆ. ಒಂದು ಮದ್ವೆ ಪತ್ರಿಕೆ ಕಾರ್ಡ್ ಇರುತ್ತಲ್ಲ ಅದು ಓಪನ್ ಆಗಿರುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ನನ್ಗೆ ಈಗ ಅರ್ಥ ಆಯ್ತು, ಆ ಮದ್ವೆ ಕಾರ್ಡ್ ಅಲ್ಲಿ ಯಾಕೆ ಯಾಂಗ್ ಕ್ವಾನ್ಶಿಕ್ ಮತ್ತೆ ಯೇಸುನವರ ದೊಡ್ಡ ಖುಷಿ ಅಂತ ಮೆನ್ಷನ್ ಮಾಡಿಸಿದ್ದಾರೆ ಅಂತ, ಯಾಕೆಂದ್ರೆ ನನ್ನ ತಂದೆ ತಾಯಿಗೆ ನಾನೇ ಖುಷಿ ಕೊಡೋದು ಅಂತ ಹೇಳ್ತಿರ್ತಾಳೆ. ಯೇಸುನವರು ಕಮ್ಯಾಂಗಿಗೆ ಸಮಾಧಾನ ಮಾಡ್ತಾ ಹೇಳ್ತಿರ್ತಾರೆ, ಕಮ್ಯಾಂಗ್ ನೀನ್ ಏನೂ ತಪ್ಪು ಮಾಡಿಲ್ಲ, ಖುಷಿ ಪಡು, ನೀನು ಆ ನರ್ಕದಿಂದ ಸೇಫ್ ಆಗಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅಮ್ಮ ಯಾಂಗ್ ಬಾಗ್ ಒಳ್ಳೆಯವನು, ಅವನು ಕೆಟ್ಟವನಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಯೇಸುನವರು ಹಾ ನನ್ಗೂ ಗೊತ್ತು ಅವನು ಒಳ್ಳೆಯವನು ಅಂತ, ನನಗೆ ಈಗ್ಲೂ ಗೊತ್ತು ಅವನ ಮೇಲೆ ನಿನ್ಗೆ ಇನ್ನೂ ಪ್ರೀತಿ ಇದೆ, ಅವನಿಗೋಸ್ಕರ ನಿನ್ ಮನ್ಸಲ್ಲಿ ಈಗ್ಲೂ ಕೂಡ ಫೀಲಿಂಗ್ಸ್ ಗಳಿದೆ ಅಂತ ನಂಗೆ ಗೊತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಅವನಿಗೋಸ್ಕರ ಈಗಲೂ ಅಳ್ತೀಯ ಅಲ್ವಾ, ನೀನು ಚಿಕ್ಕವಳಿದ್ದಾಗ ಯಾವಾಗ ಕಿಮ್ ಜೋನ್ ನಿನ್ ಜೊತೆ ಕುತ್ಕೊಳ್ಳಲ್ಲ ಅಂತ ಹೇಳಿದ್ನ ಅವಾಗ ನೀನು 4 ದಿನದವರೆಗೂ ಕಂಟಿನ್ಯೂಸ್ ಆಗಿ ಹತ್ತಿದ್ದೆ ಅಂತ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಯಾಂಗ್ ನಗ್ತಾ ಕೇಳ್ತಿರ್ತಾಳೆ, ಈಗ್ಲೂ ಕೂಡ ನಿಮ್ಗೆ ಅವನ ಹೆಸರು ನೆನ್ಪಿದ್ಯಾ ಅಂತ. ಇಲ್ಲಿ ಅದಕ್ಕೆ ಯೇಸುನವರು ಹೇಳ್ತಿರ್ತಾರೆ, ಯಾಕೆ ನೆನ್ಪಿರೋದಿಲ್ಲ, ನನ್ ಬೆಸ್ಟ್ ಫ್ರೆಂಡ್ ನನ್ಗೆ ಒಂದು ಸೀಕ್ರೆಟ್ ನ ಶೇರ್ ಮಾಡ್ಕೊಂಡಿದ್ಲು. ಇಷ್ಟ ಹೇಳ್ಬಿಟ್ಟು ಯೇಸುನವರು ಕಮ್ಯಾಂಗ್ ಕೈಗಳನ್ನ ಹಿಡ್ಕೊಂಡು ಹೇಳ್ತಿರ್ತಾರೆ, ನೋಡು ನಿನ್ ಪ್ರೀಶಿಯಸ್ ಮೆಮೊರೀಸ್ ಗಳನ್ನ ಒಂದು ಬಾಕ್ಸ್ ಅಲ್ಲಿ ಕೂಡಾಕ್ಬಿಟ್ಟು ಅದನ್ನ ಮನ್ಸಲ್ಲಿ
ಇಟ್ಕೊಬೇಕು. ಅವಾಗ ಅದನ್ನ ತೆಗೆದು ನೋಡೋದ್ರಿಂದ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ, ಖುಷಿ ಅನ್ನೋದು ಕೂಡ ಸಿಗುತ್ತೆ. ಮೊದಲೇ ಪ್ರೀತಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನಂತೆ, ಒಳ್ಳೆ ಮೆಮೊರೀಸ್ಗಳಂತೂ ಕೊಟ್ಟಿದಾರಲ್ವಾ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಯಾಂಗು ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ಆದ್ರೆ ನೀವಂತೂ ಲಕ್ಕಿ ಅಲ್ವಾ, ನಿಮ್ ಮೊದಲನೇ ಪ್ರೀತಿ ಸಕ್ಸಸ್ ಆಯ್ತಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನವರು ಕಮ್ಯಾಂಗಿಗೆ ಮೋಟಿವೇಶನ್ ಮಾಡ್ತಾ ಹೇಳ್ತಿರ್ತಾರೆ, ನಾನು ಈಗಲೂ ಕೂಡ ನಿನ್ ಫೇಸಲ್ಲಿ ಅದೇ ಖುಷಿನ ನೋಡಕ್ ಇಷ್ಟಪಡ್ತೀನಿ. ನೀನು ಚಿಕ್ಕವಳಿದ್ದಾಗ ಸೈಕಲ್ ಓಡಿಸುವಾಗ ಇದ್ದಿದ್ ಖುಷಿನ ನೀನು ಈ ತರ ನೀನ್ ಎಂಗೇಜ್ನ ಅಳದ್ರಲ್ಲಿ ವ್ಯರ್ಥ ಮಾಡ್ಬೇಡ. ಈ ತರ ಅವರು ನಗ್ನಗ್ತಾ ಮಾತಾಡ್ದ ಈ ಕಮ್ಯಾಂಗ್ ಅವ್ರ ಕೈನ ಹಿಡ್ಕೊಂಡಿರ್ತಾರೆ. ಆಗ ಯೇಸುನವರು ಹೇಳ್ತಿರ್ತಾರೆ, ನಿನ್ ಕೈ ಎಷ್ಟು ಸಾಫ್ಟ್ ಆಗಿದೆ, ಒಳ್ಳೆ ಗುಲಾಬಿಯ ಎಲೆಗಳ ತರ ಅಂದ್ರೆ ಪೆಟಲ್ಸ್ ಗಳ ತರ ಇದೆ ಅಂತ ಹೇಳ್ಕೊಂಡು ನಗ್ತಿರ್ತಾರೆ. ಕಮ್ಯಾಂಗು ಸ್ವಲ್ಪ ಇಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ, ಅಮ್ಮ ಏನ್ ಮಾಡ್ತಾ ಇದ್ದೀರಾ, ನೀವು ಇಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದೀರಾ, ಮತ್ತೆ ಕವಿತೆಗಳನ್ನ ಬರೀ ಅದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ನಿಮ್ಮನ್ನ ಕೇಳಿ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ನಾನು ಡೈಲಿ ಬರೀತೀನಿ ನೋಡು, ನನ್ನ ಕವಿತೆಗಳ ಸಂಗ್ರಹನ ನಾನು ಅಲ್ಲಿಟ್ಟಿದ್ದೀನಿ ಅಂತ ಟೇಬಲ್ ಕಡೆ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ತಿರುಗಿ ನೋಡಿದಾಗ ಅಲ್ಲಿ ಒಂದು ಬುಕ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಇದು ಯಾವ ತರ ಇತ್ತು ಅಂದ್ರೆ, ಹಳೆ ಬಟ್ಟೆಗಳನ್ನೆಲ್ಲ ಸೇರಿ ಒಬ್ಬ ಚೆನ್ನಾಗಿರೋ ದರ್ಜಿ ಅಂದ್ರೆ ಬಟ್ಟೆ ಹೊಲಿಯೋ ಟೈಲರ್ ಏನಿದ್ದಾನೆ ಅವನು ಹೊಸ ಡ್ರೆಸ್ ನ ಮಾಡಿರೋ ತರ ಇತ್ತು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗು ಅವ್ರ ಮನೆಗೆ ಹೋಗಿರೋದನ್ನ ತೋರಿಸ್ತಾರೆ. ಅಂದ್ರೆ ಅವಳು ಇದ್ಲೆಲ್ಲ ಆ ರೂಮಿಗೆ ಹೋಗಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಾನು ಮನೆಗೆ ಹೋದಾಗ ಪುಡಿ ಆಗ್ಬಿಟ್ಟಿದೆ, ನನ್ನ ತಂದೆ ತಾಯಿ ನನ್ನನ್ನ ಎಲ್ಲ ಒಂದ್ಗೂಡಿಸಿ ಶಕ್ತಿಶಾಲಿ ಮಾಡಿ ಕಳ್ಸಿದ್ದಾರೆ ಅನ್ನೋ ತರ ಇದೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯಾಂಗ್ ಸ್ವಲ್ಪ ಮೂವ್ ಆನ್ ಆಗೋಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಬಂದಿದ ತಕ್ಷಣ ಸ್ಕ್ರೀನ್ ಎಲ್ಲ ಓಪನ್ ಮಾಡಿ ವಿಂಡೋ ಇಂದ ಆಚೆ ನೋಡ್ತಿರ್ತಾಳೆ. ಆಮೇಲೆ ಆ ಸ್ಕ್ರೀನ್ದು ಕರ್ಟನ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು, ಪಿಲ್ಲೋ ಕವರ್ ತೆಗೆದು, ಹಾಸಿಗೆ ಮೇಲೆ ಹಾಸಿರೋ ಬೆಡ್ಶೀಟ್ ಗಳನ್ನೆಲ್ಲ ತೆಗೆದು, ಫ್ರಿಜ್ ಅಲ್ಲಿ ಐಸ್ ಎಲ್ಲ ತುಂಬಾ ಕ್ಯೂಬ್ ಆಗಿರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರು ಏನಿರ್ತಾರೆ ಅವರು ಕಮ್ಯಾಂಗಿಗೆ ತುಂಬಾ ಊಟಗಳನ್ನ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನವರು ಮನೆಗೆ ವಾಪಸ್ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಮನೆಗೆ ಬಂದಿದ ತಕ್ಷಣ ಸುತ್ತಮುತ್ತ ಎಲ್ಲ ನೋಡ್ಬಿಟ್ಟು ಹೇಳ್ತಿರ್ತಾರೆ, ಅವಳು ಸ್ವಲ್ಪ ದಿನಕ್ಕಷ್ಟೇ ಮನೆಗೆ ಬಂದಿದ್ಲು, ಈಗ ಮನೆ ಇನ್ನೂ ತುಂಬಾ ಬಿಕ್ಕು ಅನಿಸ್ತಿದೆ ಅಂತ ಅನ್ಬಿಟ್ಟು ಅವ್ರು ಹಾಕಿರೋ ಶಾಲ್ ನ ತೆಗಿತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ಯೇಸುನವ್ರ ಕೈಯಲ್ಲಿರೋ ಶಾಲು ಬ್ಯಾಗ್ನೆಲ್ಲ ತಗೋತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ಈ ಒಂಟಿತನ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ. ಯೇಸುನವರು ನಿಧಾನಕ್ಕೆ ನಡ್ಕೊಂಡು ಟೇಬಲ್ ಹತ್ರ ಹೋಗ್ತಾರೆ. ಅಲ್ಲಿ ಕಮ್ಯಾಂಗು ಹೀರೋಗೆ ಮತ್ತೆ ಯೇಸುನವ್ರಿಗೆ ಒಂದೊಂದು ಗಿಫ್ಟ್ ನ ಇಟ್ಬಿಟ್ಟು ಹೋಗಿರ್ತಾಳೆ. ಇದನ್ನ ನೋಡಿ ಯೇಸುನವರು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾರೆ. ಅದನ್ನ ನೋಡ್ಕೊಂಡವ್ರು ಹೇಳ್ತಿರ್ತಾರೆ, ನೋಡಿ ಅವಳು ನಮಗೋಸ್ಕರ ಏನ್ ಬಿಟ್ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಕೊಂಡವ್ರು ಅಳ್ತಿರ್ತಾರೆ. ಇಲ್ಲಿ ಹೀರೋ ಮುಂದೆ ಬಂದ್ ನೋಡಿದಾಗ ಅಲ್ಲಿ ನೋಡ್ತಾರೆ ಅವರು ಹ್ಯಾಂಡ್ ಲೋಷನ್ಸ್ ಗಳಿರುತ್ತಲ್ಲ ಅದನ್ನ ಹೀರೋಗೋಸ್ಕರ ಕಮ್ಯಾಂಗು ಕೊಟ್ಟಿರ್ತಾಳೆ. ಆಮೇಲೆ ಯೇಸುನವ್ರಿಗೋಸ್ಕರ ಕವಿತೆ ಬರೆಯೋದಕ್ಕೆ ಹೊಸ ಬುಕ್ ನ ಕೊಟ್ಟಿರ್ತಾಳೆ. ಇದ್ರ ಜೊತೆಗೆ ಒಂದು ಚಿಕ್ಕ ನೋಟ್ ಕೂಡ ಕೊಟ್ಟಿರ್ತಾಳೆ. ಇಲ್ಲಿ ಯೇಸುನವರು ಅಳ್ತಾ ಹೇಳ್ತಿರ್ತಾರೆ, ಅವಳು ಎಷ್ಟು ಒಳ್ಳೆಯವಳು, ಅವಳು ನಮ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾಳೆ, ಅವಳು ಎಷ್ಟು ಕ್ಯೂಟ್ ಅಲ್ವಾ ಅಂತ ಅಳ್ಕೊಂಡು ಹೇಳ್ತಿರ್ತಾರೆ. ಅವಳು ನಿಜವಾಗ್ಲೂ ನಮ್ಮನ್ನ ತುಂಬಾ ಪ್ರೀತಿಸ್ತಾಳೆ ಅಂತ ಕಮ್ಯಾಂಗ್ ಕೊಟ್ಟಿರೋ ಬುಕ್ ನ ಹಗ್ ಮಾಡ್ಕೊಂಡು ಅಳ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸು ಬರ್ತಿರುತ್ತೆ, ನನ್ನ ತಂದೆ ತಾಯಿ ನನ್ಗೋಸ್ಕರ ತುಂಬಾನೇ ಮಾಡಿದ್ದಾರೆ, ಆದ್ರೆ ನಾನು ಚಿಕ್ಕದಾಗಿ ಏನಾದ್ರು ಒಂದ್ ಮಾಡಿದ್ರು ಅವರು ತುಂಬಾ ಖುಷಿ ಆಗ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಡುಮ್ಡುಮು ಗಿರಾಟಿ ಮತ್ತೆ ಚೊಂಗ್ಚ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಅವರು ಸಿಪಿಯಾಗಳನ್ನೆಲ್ಲ ತಗೊಂಬಂದು ಇಡ್ತಿರ್ತಾರೆ. ಆಗ ಡುಮ್ಡುಮು ಗಿರಾಂಟಿ ಹೇಳ್ತಿರ್ತಾರೆ, ಯಪ್ಪ ಆಗ್ತಾ ಇಲ್ಲ, ನನಗೆ ವಯಸ್ಸಾಗಿದೆ, ನನ್ನ ಮೂಳೆಗಳು ಮಾಂಸಗಳೇನಿದೆ ಅದೆಲ್ಲ ನೋವಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಚೊಂಗ್ಚ ಇರ್ತಾರೆ, ಅವರು ಸಮುದ್ರದ ಹುಲ್ಗಳು ಬರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ಈ ಸ್ಕೂಬಾ ಡೈವರ್ ಜೀವನ ಎಷ್ಟು ನರ್ಕ ಅಲ್ವಾ. ಜೋಂಗ್ಸು 80 ವರ್ಷದವರೆಗೂ ಸ್ಕೂಬಾ ಡೈವಿಂಗ್ ಮಾಡಿದ್ರು, ಆದ್ರೂ ಅವಳು ಸತ್ತಾಗ ಅವಳ ಬಾಡಿ ಮೇಲೆ ಹಾಕೋದಕ್ಕೆ ಒಂದು ನೆಟ್ಟಗಿರೋ ಬಟ್ಟೆ ಕೂಡ ಇರ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಸ್ಕೂಬಾ ಡೈವಿಂಗ್ ಅಜ್ಜಿ ಬಗ್ಗೆ ಮಾತಾಡ್ತಿರೋದು. ಇಲ್ಲಿ ಇವರು ಈ ತರ ಎಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಇರೋ ದುಡ್ಡೆಲ್ಲ ಪೂರ್ತಿ ನಿಂದೋಗಿರುತ್ತೆ, ಅದನ್ನ ಒಣಗಿಸಿ ಜೋಬ್ ಒಳಗಡೆ ಇಟ್ಕೋತಿರ್ತಾರೆ. ಇಲ್ಲಿ ಚೊಂಗ್ಚು ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ಸ್ಕೂಬಾ ಡೈವಿಂಗ್ ಅಜ್ಜಿ ಎಷ್ಟು ಕಷ್ಟ ಪಡ್ತಿದ್ರು, ಆದ್ರೆ ಅವ್ರ ಮಕ್ಳು ಬರೀ ದುಡ್ಡಿನ ಮೇಲೆ ಆಸೆ ಬಿದ್ದು ದುಡ್ಡನ್ನೇ ಕಿತ್ಕೋತಾ ಇದ್ರು ಅಷ್ಟೇ. ಅವ್ಳು ಕಷ್ಟ ಪಡ್ತಿದ್ದನ್ನ ಅವ್ರು ಒಂಚೂರು ನೋಡ್ತಾನೆ ಇರ್ಲಿಲ್ಲ. ಅವಳು ದುಡಿವಾಗ ಅವ್ರ ಮಕ್ಳು ಚೆನ್ನಾಗಿ ದುಡ್ಡನ್ನ ಉಡಾಯಿಸ್ತಾ ಇದ್ರು, ಈಗ ದುಡ್ಡು ಖಾಲಿ ಆಗಿರೋದಕ್ಕೆ ಕಣ್ಣೀರ್ ಹಾಕೊಂಡ್ ಕೂತಿದ್ದಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಡುಮ್ಡುಮು ಗಿರಾಂಟಿ ಹೇಳ್ತಿರ್ತಾರೆ, ಈಗ ಟೈಮ್ ಹೆಂಗಿದೆ ಅಂತ ಅಂದ್ರೆ ಈಗ ಪ್ರೆಸಿಡೆಂಟ್ ಕೂಡ ಜೈಲಿಗೆ ಹೋಗ್ತಿದ್ದಾರೆ, ಬೇರೆಯವ್ರಿಗೆ ದರೋಡೆ ಮಾಡಿ ಮೋಸ ಮಾಡಿ ಅಂತ ಹೇಳ್ತಿರ್ತಾರೆ. ಆದ್ರೆ ಸ್ಕೂಬಾ ಡೈವಿಂಗ್ ಅಜ್ಜಿ ಏನಿದ್ದಾರೆ ಅವರು ಸಾಯೋವರೆಗೂ ಅಟ್ಲೀಸ್ಟ್ ಅವಳು ಸ್ವಾಭಿಮಾನಿಯಾಗಿ ಸ್ವಂತ ದುಡ್ಡಲ್ಲಿ ದುಡ್ಕೊಂಡು 2 ಹೊತ್ತು ಊಟ ಆದ್ರೂ ತಿನ್ಕೊಂಡು ಬದುಕಿದ್ಲಲ್ಲ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಚೊಂಗ್ಚ ಅವರು ಹೇಳ್ತಿರ್ತಾರೆ, ಹೌದು ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಾಯಿಗಳ ಜೀವನ ಕೂಡ ನಮ್ಗಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮು ಗಿರಾಂಟಿ ಹೇಳ್ತಿರ್ತಾರೆ, ನಮ್ ಜೀವನ ಏನೋ ಕೆಟ್ಟದಾಗಿಲ್ಲ, ಕೆಟ್ಟದಾಗಿ ನಾವು ಮಾಡ್ಕೊಂಡಿದೀವಿ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಯೇಸುನ್ ಕೂಡ ಅರ್ಥ ಮಾಡ್ಕೋಬೇಕು. ಅವಳು ಅಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ಅವಳ ಹತ್ರ ದುಡ್ಡೇ ಉಳಿಯಲ್ಲ, ಯಾಕೆಂದ್ರೆ ಅವಳು ಎಲ್ಲಾರ ಮೇಲೂ ಕರುಣೆ ತೋರಿಸ್ತಿರ್ತಾಳೆ, ಎಲ್ಲರೂ ದುಡ್ಡು
ಕಿತ್ಕೊಂಡು ಹೋಗ್ತಿರ್ತಾರೆ ಅವಳ ಹತ್ರ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಚೌಂಗ್ಚೋ ಅವರು ಹೇಳ್ತಿರ್ತಾರೆ, ನಾನು ಹೋಗಿ ಅವಳನ್ನ ತಡಿಲಾ ಹೇಳು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಡುಮ್ ಡುಮ್ ಮುಗಿರೋ ಆಂಟಿ ಹೇಳ್ತಿರ್ತಾರೆ, ಬೇಡ ಸುಮ್ನೆ ಇರು, ಈ ಪ್ರಪಂಚದಲ್ಲಿ ನಾವಿಬ್ರೇ ಇರೋದು, ನಾವ್ ಹೋದ್ಮೇಲೆ ಅವಳಿಗೆ ಯಾರು ಹೇಳ್ತಾರೆ ಈ ತರ ಮಾಡ್ಬೇಡ ಆ ತರ ಮಾಡ್ಬೇಡ ಅಂತ. ಈಗ ಎಲ್ಲಾನು ಅವಳೇ ಕಲಿಯೋ ಅಂತ ಟೈಮು, ಅವಳು ಕಲೀಲಿ, ಸುಮ್ನೆ ಇರು, ಬೇಡ ಅನ್ನೋದನ್ನ ಅವಳೇ ಕಲ್ತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಂಗಿ ಮತ್ತೆ ಏಸುನ್ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ತಂಗಿಗೆ ಅವ್ರ ಗಂಡನ ಜೊತೆ ಜಗಳ ಆಗಿರುತ್ತೆ, ಅದಕ್ಕೆ ಅವ್ರ ಫೇಸ್ ಅಲ್ಲಿ ಗಾಯಗಳಾಗಿರುತ್ತೆ. ಇದನ್ನ ನೋಡ್ಕೊಂಡವ್ರು ಹೇಳ್ತಿರ್ತಾರೆ, ನಾನು ಓದೇ ತಿನ್ನೋ ಅಂತ ಹೆಂಗ್ಸಲ್ಲ, ನಾನು ಕೂಡ ಅವ್ನಿಗೆ ಹೊಡೆದಿದ್ದೀನಿ ಅಂತ. ಇದನ್ನ ಕೇಳ್ಬಿಟ್ಟು ಏಸುನ್ ಅವರು ಹೇಳ್ತಿರ್ತಾರೆ, ನೋಡು ಈ ಏಜ್ ಅಲ್ಲಿ ಹೊಡೆದಾಡೋದು ಈ ತರ ಎಲ್ಲ ಜಗಳ ಆಡ್ಕೊಳ್ಳೋದು ಒಳ್ಳೇದಲ್ಲ. ಇಲ್ಲಿ ಅದಕ್ಕೆ ಹೀರೋ ತಂಗಿ ಹೇಳ್ತಿರ್ತಾಳೆ, ಅದಕ್ಕೆ ನನ್ಗಂತೂ ಅರ್ಥನೇ ಆಗಲ್ಲ, ನಿಮ್ ಜೀವನ ಇಷ್ಟೊಂದು ಲಕ್ಕಿ ಹೇಗಿದೆ. ನಮ್ಮ ಅಣ್ಣ ಅಂತೂ ನೀವೇನ್ ಹೇಳ್ತಿರೋ ಅದನ್ನೇ ಕೇಳ್ತಾನೆ, ಅವನು ಒಳ್ಳೆ ನಿಮ್ಗೆ ಕೂಲಿ ಕೆಲಸ ಒಂಥರ ಅಂದ್ರೆ ಗುಲಾಮ್ ಒಂಥರ ಕೆಲಸ ಮಾಡ್ತಾನೆ, ನೀವೇನ್ ಹೇಳ್ತಿರೋ ಅದನ್ನೆಲ್ಲ ಮಾಡ್ತಾನೆ. ಮತ್ತೆ ನಿಮ್ ಮಗಳು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಮತ್ತೆ ಈ ಆಂಟಿದಿರೋ ನಿಮ್ಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಫ್ರೀ ಆಗಿ ಜಾಗ ಕೂಡ ಕೊಟ್ಟಿದ್ದಾರೆ ಅಂತ ಅಲ್ಲಿ ಚೌಂಗ್ಚೋ ಅವರು ಒಳಗಡೆ ಬರ್ತಿರ್ತಾರಲ್ಲ ಅದನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಚೌಂಗ್ಚೋ ಅವರು ಹೇಳ್ತಿರ್ತಾರೆ, ನನಗೆಲ್ಲ ಕೇಳಿಸ್ತಿದೆ, ನಾನು ಕಿವಿಡಿ ಅಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ತಂಗಿ ಹೇಳ್ತಿರ್ತಾಳೆ, ನೋಡಿ ನಾನು ಮಗಳಾಗಿದ್ರು ಕೂಡ ನಿಮ್ಗೋಸ್ಕರ ನಾನು ಅತ್ತೆ ಪಾತ್ರನ ವಹಿಸ್ತಾ ಇದ್ದೀನಿ. ಈ ಮಾತನ್ನ ಕೇಳಿ ಚೌಂಗ್ಚೋ ಅವರು ಹೇಳ್ತಿರ್ತಾರೆ, ನಾನು ವೇಟ್ ಮಾಡ್ತಿದ್ದೆ, ಯಾವಾಗ ಈ ತರ ನೀನು ಉಲ್ಟಾ ಪಲ್ಟಾ ಮಾತುಗಳನ್ನ ಆಡ್ತಿ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಂಗಿ ಹೇಳ್ತಿರ್ತಾಳೆ, ಈಗ ನಮ್ಮ ಅಣ್ಣ ದೊಡ್ಡವನಾಗಿರೋದ್ರಿಂದ ಜವಾಬ್ದಾರಿ ಎಲ್ಲ ಅವಂದೇ. ಈ ಮಾತನ್ನ ಕೇಳಿ ಚೌಂಗ್ಚೋ ಅವರು ಹೇಳ್ತಿರ್ತಾರೆ, ಯಾಕೆ ನಿನ್ ಜವಾಬ್ದಾರಿ ಅಲ್ವಾ, ನಿನ್ ಕೆಲ್ಸಕ್ಕೋಸ್ಕರ ನಿನ್ ತಂದೆ ತಾಯಿನ ತುಂಬಾ ಫೋರ್ಸ್ ಮಾಡಿ ಮನೆನೆಲ್ಲ ಮಾರೋ ತರ ಮಾಡ್ದೆ, ಅಷ್ಟು ಸಾಲದಲ್ಲೇ ನಿನ್ ಮಕ್ಳನ್ನೆಲ್ಲ ತಗೊಂಡೋಗಿ ನಿಮ್ಮ ಅಮ್ಮನ ಹತ್ರ ಬಿಟ್ಟಿದ್ಯಾ ಸಾಕೋದಿಕ್ಕೆ, ಈಗ ಬಂದಿದ್ಯಾ ಇಲ್ಲಿ ಏಸುನ್ ಹತ್ರ ವಾದ ವಿವಾದ ಮಾಡೋದಿಕ್ಕೆ, ಅವಳಿಗೆ ಹೇಳೋದಕ್ ಬಂದಿದ್ಯಾ ನೀನು ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಚೌಂಗ್ಚೋ ಅವರು ಕೋಪದಲ್ಲಿ ಎದ್ದೋಗು ಇಲ್ಲಿಂದ ಅಂತ ಕಿರ್ಸ್ತಿರ್ತಾರೆ. ಅದಕ್ಕೆ ಹೀರೋ ತಂಗಿ ಕಿವಿ ಕ್ಲೀನ್ ಮಾಡ್ಕೊಳ್ತಾ ಹೇಳ್ತಿರ್ತಾಳೆ, ಅದಕ್ಕೆ ಅನ್ಸುತ್ತೆ ನಮ್ಮ ಅಮ್ಮಂಗೂ ಇವ್ರು ಕಂಡ್ರೆ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಚೌಂಗ್ಚೋ ಅವರು ಹೇಳ್ತಿರ್ತಾರೆ, ನೀನು ಚಿಕ್ಕವಳಿದ್ದಾಗ ಏಸುನ್ ತನ್ನ ಕೈಯಿಂದ ನಿನ್ಗೆ ತಿನ್ಸಿ ಬೆಳೆಸಿದಾಳೆ, ಏಸುನ್ ಋಣ ನಿನ್ ಮೇಲೆ ಎಷ್ಟಿದೆ ಅಂದ್ರೆ ಈ ಜನ್ಮದಲ್ಲೇ ನೀನು ಯಾವತ್ತೂ ಅದನ್ನ ಇಳಿಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಡುಮ್ ಡುಮ್ಗಿರೋ ಆಂಟಿ ಕೂಡ ಅಂಗಡಿ ಒಳಗಡೆ ಬರ್ತಿರ್ತಾರೆ. ಆಗ ಚೌಂಗ್ಚೋ ಅವರು ಹೇಳ್ತಿರ್ತಾರೆ, ನಿನ್ಗೆ ಏನ್ ಅಧಿಕಾರ ಇದೆ, ಅವಳು ದುಡ್ದಿರೋ ಆ ದುಡ್ಡನ್ನ ನೀನ್ ಹೆಂಗ್ ಅಧಿಕಾರದಿಂದ ನಿಂದು ಅಂತ ಕೇಳ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಂಗಿ ಹೇಳ್ತಿರ್ತಾಳೆ, ನಿಮ್ಗೂ ಇದಕ್ಕೂ ಏನ್ ಸಂಬಂಧ, ನೀವ್ಯಾಕ್ ಮಧ್ಯದಲ್ಲಿ ಬರ್ತಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡುಮ್ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಓಯ್ ಇವಾಗ ಏನ್ ಮಾರೋದಕ್ ಬಂದಿದ್ಯಾ, ಯಾವ್ದೋ ಕಿತ್ತೋಗಿರೋ ಬೆಡ್ಶೀಟ್ ಬೇರೆ ತಗೊಂಡ್ ಬಂದಿದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಂಗಿ ತಂದಿರೋ ಬೆಡ್ಶೀಟ್ ನ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಂಗಿದು ಕಾರ್ನ ತೋರಿಸ್ತಾರೆ. ಅವಳು ಡಿಕ್ಕಿ ತುಂಬಾ ಎಷ್ಟೊಂದು ಐಟಮ್ ಗಳನ್ನ ತುಂಬಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಅದಕ್ಕೆ ಈ ಬೆಡ್ಶೀಟ್ ನ ಯೂಸ್ ಮಾಡೋದ್ರಿಂದ ಅಣ್ಣನ್ ಮಂಡಿ ನೋವೇನಿದೆ ಅದು ಕಮ್ಮಿ ಆಗುತ್ತೆ, ಇದರಿಂದ ಕ್ಯಾನ್ಸರ್ ಕೂಡ ಬರೋದಿಲ್ಲ. ಈ ಬೆಡ್ಶೀಟ್ ಗಳೇನಿದೆ ಅದು ತುಂಬಾನೇ ಕಾಸ್ಟ್ಲಿ, ಆದ್ರೆ ನಾನು ನಿಮ್ಗೆ ಯಾವ ಪ್ರೈಸಿಗೆ ತಂದಿದ್ನೋ ಅದೇ ಪ್ರೈಸಿಗೆ ಕೊಡ್ತಿದ್ದೀನಿ, ನಿಮ್ಮಿಂದ ನಾನು ಏನಾದ್ರು ಲಾಭ ಮಾಡ್ಕೊಳಕ್ ಆಗುತ್ತಾ ಅಂತ ಹೇಳ್ಕೊಂಡವಳು ನಗ್ತಿರ್ತಾಳೆ. ಏನಾದ್ರೂ ಹೊಸದಾಗಿ ಐಟಮ್ ಬಂದ್ರೆ ನನ್ಗೆ ಮೊದ್ಲು ನೆನಪಾಗದೆ ನೀವು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನ್ ಅವರು 2 ಬೆಡ್ಶೀಟ್ ಗಳನ್ನ ಬೈ ಮಾಡಿರ್ತಾರೆ. ಇಲ್ಲಿ ಅವರು ಹೀರೋ ತಂಗಿ ಕಾರ್ ಹತ್ರ ಹೋಗ್ತಾ ಒಂದು ಬೆಡ್ಶೀಟ್ ನ ಇಡ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ತಂಗಿ ಹೇಳ್ತಿರ್ತಾಳೆ, ಇದ್ರ ದುಡ್ಡನ್ನ ನಾನು ಇವಾಗ ವಾಪಸ್ ಕೊಡಲ್ಲ ನಿಮ್ಗೆ. ಇಲ್ಲಿ ಅದಕ್ಕೆ ಏಸುನ್ ಅವರು ಹೇಳ್ತಿರ್ತಾರೆ, ಇದನ್ನ ತಗೊಂಡೋಗಿ ಅಮ್ಮನ್ ಕೊಡು ಅಂದ್ರೆ ಹೀರೋ ತಾಯಿಗೆ, ಯಾಕೆಂದ್ರೆ ಅವ್ರಿಗೆ ಬೆನ್ನೋವಿದೆಯಲ್ಲ ಇದರಿಂದ ಅವ್ರಿಗೆ ಆರಾಮ್ ಅನ್ಸುತ್ತೆ, ಅದು ಅಲ್ದಲೆ ನೀನು ಇದನ್ನ ನಿನ್ ದುಡ್ಡಲ್ಲಿ ಕೊಡ್ತಿದ್ದೀನಿ ಅಂತ ಸುಳ್ಳು ಹೇಳ್ಬೇಡ, ನಾನ್ ಕೊಡ್ಸಿದ್ದು ಅಂತ ಹೇಳು, ನಾನ್ ದುಡ್ಡು ಖರ್ಚು ಮಾಡ್ತಿದ್ದೀನಿ ಅಂದ್ಮೇಲೆ ನನ್ನ ಹೆಸರು ಇರ್ಬೇಕಲ್ವಾ ಅಂತ ಹೇಳ್ಕೊಂಡವ್ರು ನಗ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ತಂಗಿ ಹೇಳ್ತಿರ್ತಾಳೆ, ಅದಕ್ಕೆ ಯಾವತ್ತಿದ್ರು ಅದಕ್ಕೇನೆ ಆಗಿರ್ತಾರೆ ಅಂತ. ಇಲ್ಲಿ ಅವಳು ಮೂಗ್ನ ಎಳ್ಕೊಂಡು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನೋರು ಕಾರ್ ಡಿಕ್ಕಿನ ಕ್ಲೋಸ್ ಮಾಡ್ತಾ, ಇವಾಗ ಹೋಗು ನೀನ್ ಹೋಗು, ಆದ್ರೆ ನೆಕ್ಸ್ಟ್ ಟೈಮ್ ಏನೇ ತಂದ್ರು ಇಲ್ಲಿ ಮಾರೋದಕ್ ಮಾತ್ರ ಪ್ಲೀಸ್ ಬರ್ಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಂಗಿ ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ, ಅದಕ್ಕೆ ಒಳ್ಳೆಯವರಾಗಿದ್ರೆ ನಮ್ಮ ಹಣೆ ಬರ್ದಲ್ಲೂ ಕೂಡ ಒಳ್ಳೇದನ್ನೇ ಬರ್ದಿರುತ್ತೆ, ನಮ್ಗೆಲ್ಲ ಒಳ್ಳೇದೇ ಆಗುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನೋರು ನಗ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ನಿನ್ಗನ್ಸುತ್ತಾ ನನ್ನ ಹಣೆ ಬರ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದೀನಿ ಅಂತ. ಇಲ್ಲಿ ನೋಡು ನನ್ನ ಪಾಕೆಟ್ ಅಲ್ಲಿ ಈಗ 1 ರೂಪಾಯೂ ಇಲ್ಲ, ಈ ಸತಿ ನೀನು ಎಲ್ಲಾ ದುಡ್ಡು ನನ್ನ ಹತ್ರ ಕಿತ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಾಯಿನ ತೋರಿಸ್ತಾರೆ. ಇಲ್ಲಿ ಹೀರೋ ತಂಗಿ ಮಗಳಿರ್ತಾರಲ್ಲ ಅವರು ಇಲ್ಲಿ ಆಟ ಆಡ್ತಾ ಇರ್ತಾರೆ. ಆಗ ಹೀರೋ ತಾಯಿ ಏನಿರ್ತಾರೆ ಆ ಮಗುಗೆ ಊಟ ಮಾಡಿಸ್ತಿರ್ತಾರೆ. ಇಲ್ಲಿ ಆ ಮಗುಗೆ ಹೇಳ್ತಿರ್ತಾರೆ ಇದೊಂದು ತುತ್ತು ತಗೋ ಅಂತ, ಆದ್ರೆ ಮಗು ಆಚೆ ಓಡೋಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಹೀರೋ ತಾಯಿ ಕೆಳಗಡೆ ಬಿದ್ದಾಗ ಹೇಳ್ತಿರ್ತಾರೆ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಎಷ್ಟು ಕಷ್ಟ ನನ್ನ ಜೀವನದಲ್ಲಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋನ. ಇಲ್ಲಿ ಏಸುನವರು ಒಂದು ಹಾಸಿಗೆ ತರದಿದೆ, ಹೀಟ್ ಇರೋದು ಬೆಡ್ಶೀಟ್ ತಗೊಂಡಿರ್ತಾರಲ್ಲ ಅದನ್ನ ಹೀರೋ ಇಲ್ಲಿ ಹಾಸ್ತಾ ಇರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಾಯಿನ. ಇಲ್ಲಿ ಹೀರೋ ತಾಯಿ ಹೇಳ್ತಿರ್ತಾರೆ, ಇಷ್ಟು ವಯಸ್ಸಾದ್ರೂ ಕೂಡ ನನ್ನ ಜವಾಬ್ದಾರಿ ಅನ್ನೋದು ಕಮ್ಮಿನೇ ಆಗಿಲ್ಲ, ಈಗ್ಲೂ ಕೂಡ ಮೊಮ್ಮಕ್ಳನ್ನ ನೋಡ್ಕೊಬೇಕು, ಇವ್ರಿಗೆ ಮಾಡೋಷ್ಟು ಸೇವೆನ ನನ್ನ ಮತ್ತೆ ಮಾವಂದಿರ್ಗೂ ಮಾಡಿಲ್ಲ.
ಇಲ್ಲಿ ಹೀರೋ ರೂಮಿಂದ ಆಚೆ ಬರ್ತಾ ಹೇಳ್ತಿರ್ತಾರೆ, ನೀವು ಪ್ಲಗ್ನ ತೆಗ್ದಿಡಿ ಇಲ್ಲಾಂದ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಂತ ಅನ್ಬಿಟ್ಟು ಅವ್ರ ತಾಯಿ ಪಕ್ಕದಲ್ಲಿ ಕುತ್ಕೋತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನಿನ್ ತಂಗಿ ಎಷ್ಟು ಕೂಗಾಡ್ತಾಳೆ, ಅವ್ರ ಮಕ್ಳಿಗೆ ವಾರ್ಮ್ ಬಟ್ಟೆಗಳನ್ನ ಹಾಕಿಲ್ಲ ಅಂದ್ರೆ ನಿಜವಾಗ್ಲು ಈ ತರ ಸೇವೆ ನಮ್ಮ ಅತ್ತೆ ಮಾವಂದಿರು ಕೂಡ ನನ್ನಿಂದ ಪಡ್ಕೊಂಡಿಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಹೀರೋ ತಂಗಿ ಮಗ ಇರ್ತಾನಲ್ಲ, ಅವನು ಪ್ಲಾಸ್ಟಿಕ್ ತಲ್ವಾರ್ನ ಹಿಡ್ಕೊಂಡು ಹೀರೋ ಹತ್ರ ಓಡ್ಕೊಂಡ್ ಬರ್ತಿರ್ತಾನೆ ಅಂತ ಕಿರ್ಸ್ಕೊಂಡು. ಇಲ್ಲಿ ಅದಕ್ಕೆ ಹೀರೋ ಸುಧಾಮಿಂಗ್ ಒಂದ್ ಕಡೆ ನಿಂತ್ಕೊಂತ ಆ ಮಗುನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆ ಮಗು ಕೈಗೆ ಸಿಗ್ತಿರಲ್ಲ, ಕೈ ಬಿಡ್ಸ್ಕೊಂಡ್ ಓಡೋಗ್ತಿರುತ್ತೆ. ಇಲ್ಲಿಯ ಮಗು ಅಷ್ಟೊಂದು ತರಲೆ ಇರೋದಕ್ಕೆ ಹೀರೋ ಯಪ್ಪ ದೇವ್ರೆ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ತಾಯಿ ಹೇಳ್ತಿರ್ತಾರೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ನನ್ನ ಹತ್ರ ಮಾತಾಡಂಗಿಲ್ಲ ಅಂದ್ರೆ ಹೋಗು ಮತ್ತೆ ನೀನ್ ಹೆಂಡತಿ ಹತ್ರ ವಾಪಸ್ ಹೋಗು, ಈ ಜೀವನದಲ್ಲಿ ನನ್ ಬಗ್ಗೆ ಯಾರು ಕೇರೆ ಮಾಡಿಲ್ಲ ಅಂತ ಅವ್ರು ಎಮೋಷನಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾರೆ, ಅದು ಸರಿ ಈಗ ನಿಮ್ ಬೆನ್ನೋವು ಹೆಂಗಿದೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಹೋಗು ಮೊದ್ಲು ನಿನ್ ಹೆಂಡತಿನ ಕೇರ್ ಮಾಡು, ಹೋಗ್ಬಿಟ್ಟು ನಿನ್ ಹೆಂಡತಿ ಬೆನ್ನೋವು ಹೆಂಗಿದೆ ಅಂತ ನೋಡ್ಕೋ ಸಾಕು ಹೋಗು ಅಂತ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನೋಡಿ ಅಮ್ಮ ಬರೀ ಬೆನ್ನೋವು ಅಂತ ಆಯಿಲ್ಮೆಂಟ್ ಹಚ್ಚೋದ್ರಿಂದ ಏನು ನೋವು ಕಮ್ಮಿ ಆಗಲ್ಲ, ನೀವು ಮೊದಲು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೀರೋ ಮದ್ದಿಗೆ ತಲೆ ಕೆಡ್ಸ್ಕೊಳ್ದಲ್ಲ ನೆಲ ಒರೆಸ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನನ್ಗೂ ಗೊತ್ತಿದೆ ನಾನು ನಿಮ್ಗಿಂತ ಜಾಸ್ತಿ ಏಸನ್ನ ಕೇರ್ ಮಾಡ್ತೀನಿ, ಯಾವಾಗ್ಲೂ ಅಳ್ವಕೆನೆ ಯೋಚನೆ ಮಾಡ್ತೀನಿ, ಆದ್ರೆ ನಿಮ್ಮನ್ನ ನಾನು ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಪ್ರಪಂಚದಲ್ಲಿ ಯಾವ ಮಕ್ಳು ಕೂಡ ಈ ತರ ಇಲ್ಲ, ತಾಯಿನ ಬಿಟ್ಬಿಟ್ಟು ಬರೀ ಹೆಂಡ್ತಿನ ಕೇರ್ ಮಾಡೋದು, ತಾಯಿನ ಮರ್ತೆ ಹೋಗೋದು, ಇಂಥ ಮಕ್ಳು ಯಾರಿಗೂ ಇಲ್ಲಪ್ಪ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಮ್ಯಾಂಗ್ ಹೇಳಿರೋ ಮಾತನ್ನ ನೆನ್ಪಿಸ್ಕೊತಿರ್ತಾಳೆ, ನಾನು ಎಂತ ಶ್ರೀಮಂತರಪ್ಪ ಅಂತ ಬಂದ್ರು ಕೂಡ ನಾನು ನಿಮ್ಮನ್ನೇ ಅಪ್ಪ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿರ್ತಾಳಲ್ಲ. ಅಮ್ಮನ್ನ ಇಲ್ಲಿ ಹೀರೋ ಪೇಸ್ಟ್ ಮಾಡ್ತಿರ್ತಾರೆ, ಅಮ್ಮ ಪ್ರಪಂಚದಲ್ಲಿ ಎಂತ ಹೆಂಗ್ಸೆ ಬಂದ್ರು ನಿಮ್ ಜಾಗನ ನಾನು ಯಾರಿಗೂ ಕೊಡಲ್ಲ, ನೀವೇ ನನ್ನ ತಾಯಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನೀನೇನಾದ್ರೂ ಮೆಂಟ್ಲಾ, ಪ್ರಪಂಚದಲ್ಲಿರೋ ಬೇರೆ ಯಾವ ಹೆಂಗ್ಸು ಕೂಡ ನಿನ್ನ ಮಗ ಅಂತ ಒಪ್ಕೊಳ್ಳೋದೇ ಇಲ್ಲ, ಅದು ಅಲ್ದಲ್ಲ ಅವ್ರೇನ್ ಕುರುಡ್ರಾಗಿರ್ತಾರ ನಿನ್ನ ಮಗ ಅಂತ ಒಪ್ಕೊಳ್ಳೋದಿಕ್ಕೆ, ನಿನ್ನಿಂದ ಮತ್ತೆ ನಿನ್ ಹೆಂಡತಿಯಿಂದ ನನ್ಗೆ ಯಾವ್ದೇ ತರ ಹೋಪೇ ಇಲ್ಲ, ನಿಜವಾಗ್ಲೂ ಬೇರೆ ಯಾವ್ದಾದ್ರು ಹೆಣ್ಮಕ್ಳಿಗೆ ನಿನ್ನಂತ ಮಗ ಹುಟ್ಟಿದ್ರೆ ಅವ್ರು ಹೃದಯನೇ ಮುರಿದು ಚೂರ್ ಚೂರಾಗ್ಬಿಡ್ತಿತ್ತು ಅಷ್ಟೇ, ಅಂತದ್ರಲ್ಲಿ ಬೇರೆಯವ್ಳು ಯಾಕಾಗ್ತಾಳೆ ನಿನ್ ತಾಯಿ. ಇಷ್ಟ ಹೇಳ್ಕೊಂಡು ಹೀರೋ ತಾಯಿ ಅವ್ರ ಮೊಮ್ಮಗು ಮಾಡಿರೋ ನೆಲದ ಮೇಲೆ ಪೇಂಟ್ ಮಾಡಿರ್ತಾಳ ಅದನ್ನೆಲ್ಲ ಒರೆಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೊಡಿ ಇಲ್ಲಿ ನಾನು ಒರೆಸ್ತೀನಿ, ನಿಮ್ ನಾಲಾಯಕ್ ಮಗ ಇಲ್ಲಿ ಇದ್ದಾನೆ ಅಂದ್ಮೇಲೆ ಅಟ್ಲೀಸ್ಟ್ ಇಷ್ಟಾದ್ರೂ ಹೆಲ್ಪ್ ಮಾಡೋದಕ್ ಬಿಡಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಬಟ್ಟೆನ ಕಿತ್ಕೊಂಡು ನೆಲ ಒರೆಸ್ತಿರ್ತಾರೆ. ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಯಾರು ಹೇಳಿದ್ದು ನಿನ್ಗೆ ನೀನು ನಾಲಾಯಕ್ ಅಂತ, ನೀನು ತುಂಬಾ ಒಳ್ಳೆ ಮಗನೆ ಅಂತ ಹೇಳ್ತಿರ್ತಾರೆ. ಯಾರು ಹೇಳಿದ್ದು ನಿನ್ಗೆ, ಹೇಳು ಮಗ್ನೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನೀವೇ ಹೇಳಿದ್ದು, ನಾಯಿನ ಸಾಕ್ಬೇಕಾಗಿತ್ತು ನಿನ್ನ ಬದಲು ಅಂತ ಊರ್ ಜನಗಳ ಮುಂದೆ ಎಲ್ಲ ಹೇಳಿದೀರಾ ನೀವು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಅದನ್ನಂತೂ ನಾನು ಕೋಪದಲ್ಲಿ ಹೇಳಿದ್ದು ಮಗ್ನೆ, ನಿಜವಾಗ್ಲು ನೀನು ತುಂಬಾ ಒಳ್ಳೆಯವನು, ತಂದೆ ತಾಯಿನ ಕಳ್ಕೊಳ್ಳೋ ನೋವು ಎಲ್ಲಾ ಮಕ್ಳು ಅನ್ಭವಿಸಿರ್ತಾರೆ, ಆದ್ರೆ ನೀನ್ ಅನ್ಭವಿಸಿರೋ ನೋವು ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ಫುಲ್ ಎಮೋಷನಲ್ ಆಗಿ ವೀಕ್ ಆಗ್ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋ ಅಂತೂ ಭೂಮಿಯನ್ನೇ ಕುಸ್ತೋಗಿರೋ ತರ ಕೂತಿರ್ತಾರೆ. ಇಲ್ಲಿ ಹೀರೋಗೆ ಗಾಯ ಆಗಿರುತ್ತೆ, ಅದ್ರ ಮೇಲೆ ಯಾರೋ ಉಪ್ಸೋದಿದ್ದಾರೆ ಅನ್ನೋಷ್ಟು ನೋವಾಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನವ್ರ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವ್ರದ್ದು ಬರ್ಡೇ ಇರುತ್ತೆ, ಅದಕ್ಕೆ ಅವ್ರ ರಿಲೇಟಿವ್ಸ್ ಎಲ್ಲ ಅಜ್ಜಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಚಿಕ್ಕಪ್ಪನ ಅವ್ರ ಮಗನ್ನ ಕರೆದ್ಬಿಟ್ಟು, ಅಮ್ಮ ಇವನು ನೆನ್ಪಿದಾನ ನಿಮ್ ದೊಡ್ಡ ಮಗ ಜೋಂಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೋಂಗು ಕೂಡ ಹೇಳ್ತಿರ್ತಾನೆ, ಅಜ್ಜಿ ನಾನು ನಿಮ್ಗೆ ನೆನ್ಪಿದ್ದೀನ, ನಿಮ್ ಮೊಮ್ಮಗ ಜೋಂಗು, ನಿಮ್ ಪ್ರೀತಿ ಮೊಮ್ಮಗ ಜೋಂಗು ಅಂತ ಹೇಳ್ತಿರ್ತಾನೆ. ಇವನ್ನೆಲ್ಲ ಕೇಳಿ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಅಮ್ಮ ನಿಂಗೆ ಜೋಂಗು ಕೂಡ ನೆನ್ಪಲ್ವಾ, ಅದೇ ಓದೋದ್ರಲ್ಲಿ ಫುಲ್ ವೀಕ್ ಇದ್ನಲ್ಲ ದಡ್ಡನ್ ಮಗ ಇದ್ನಲ್ಲ ಆ ಜೋಂಗು. ಈ ಮಾತನ್ನ ಕೇಳಿ ಜೋಂಗು ಅವ್ರ ಮಗಳೇನಿರ್ತಾಳೆ ಅವಳು ನಗ್ತಿರ್ತಾಳೆ. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವೇ ತಾನೇ ಇವನ್ಗೆ ಹೊಡೆದು ಬಡ್ದು ಓದೋದು ಬರೆಯೋದನ್ನ ಕಲ್ಸ್ಕೊಂಡ್ ಕೊಟ್ಟಿದ್ದು, ಅವಾಗ ಇವನ್ಗೆ ಒಂದು ಲೆಕ್ಕ ಹಾಕಕ್ಕೂ ಕೂಡ ಬರ್ತಿರ್ಲಿಲ್ಲ, ಇವಾಗ ನೋಡಿ ಜೂಜಾಡೋದ್ರಲ್ಲಿ ನಂಬರ್ 1 ಇದ್ದಾನೆ. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಅವ್ರ ಮಗನ್ ಮರ್ಯಾದೆ ತರ ತೆಗಿತಿರೋದಕ್ಕೆ ಯೇಸುನವ್ರ ಚಿಕ್ಕಮ್ಮ ಏನಿರ್ತಾರೆ ಅವ್ರ ಮಗನ್ನ ಕರ್ಕೋತಿರ್ತಾರೆ ವಾಪಸ್ಸು. ಅಲ್ಲೇ ಕೂತಿರೋ ಒಬ್ರು ಅಜ್ಜಿ ಹೇಳ್ತಿರ್ತಾರೆ, ಜುನ್ಯೋ ನೀನು ನನ್ನನ್ನ ಗುರ್ತಿಡಿದ್ಯಾ, ನಾನು ನಿನ್ ತಂಗಿ, ನನ್ ಗುರ್ತು ಸಿಗ್ತಿದ್ದೀನ, ನಾನು ನೆನ್ಪಿದ್ದೀನ ನಿನ್ಗೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಏನು ಮಾತಾಡ್ದೆ ಅಲ್ಲಿರೋದ್ನೆಲ್ಲ ಕುತ್ಕೊಂಡು ತಿಂತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಅಮ್ಮ ನಿಮ್ ತಲೆ ಎಷ್ಟು ಫಸ್ಟ್ ಶಾರ್ಪ್ ಆಗಿತ್ತು, ನೀವು ಓದೋದು ಬರೆಯೋದ್ರಲ್ಲೆಲ್ಲ ಎಷ್ಟು ಮುಂದೆ ಇದ್ರಿ, ಇವಾಗ ನಿಮ್ ತಲೆ ವರ್ಕ್ ಆಗ್ತಿಲ್ಲ ಬಿಡಿ, ನನ್ಗನ್ಸುತ್ತೆ ನಿಮ್ ದೇಹಕ್ಕಿಂತ ಮುಂಚೆನೆ ನಿಮ್ ಬ್ರೈನ್ ನಿಮ್ಮನ್ನ ಬಿಟ್ಟೊಟ್ಟೋಗಿರ್ಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿ ಕೂತಿರೋ ಎಲ್ಲಾ ರಿಲೇಟಿವ್ಸ್ ಗಳು ಯೇಸುನ್ ಬಂದ್ಲು ಅಂತ ಹೇಳ್ತಿರ್ತಾರೆ. ಆಗ ಯೇಸುನ್ ಅವ್ರ ಅಜ್ಜಿ ಇರ್ತಾರಲ್ಲ ಅವ್ರ ತಂಗಿ ಹೇಳ್ತಿರ್ತಾರೆ, ಯೇಸುನ್ ಮಗಳೇ ಬಾ ಇಲ್ಲಿ ಬಾ ಕುತ್ಕೋ ಅಂತ. ಇಲ್ಲಿ ಯೇಸುನು ಬರ್ತಾ, ಅರೆ ನೀವ್ ಯಾವಾಗ ಬಂದ್ರಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಅವರು ಅವ್ರ ಅಜ್ಜಿಗೋಸ್ಕರ ಗಿಫ್ಟ್ ಮತ್ತೆ ಬೆಡ್ಶೀಟ್ ಇರುತ್ತಲ್ಲ ಅದನ್ನೆಲ್ಲ ತಗೊಂಡ್ ಬಂದಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಅಜ್ಜಿ ತಂಗಿ ಹೇಳ್ತಿರ್ತಾರೆ, ನಾನು ಇವಳ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ ಬಂದೆ, ಯಾರಿಗ್ ಗೊತ್ತು ಮುಂದಿನ ವರ್ಷ ಏನಾಗುತ್ತೋ ಏನೋ, ಅದಕ್ಕೆ ಈ ವರ್ಷ ಸೆಲೆಬ್ರೇಟ್ ಮಾಡೋಣ ಅಂತ ಬಂದೆ ಅಂತ ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಕೂಡ ನಗ್ತಾ, ಅಜ್ಜಿ ನಾನು ಯೇಸುನ್ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಏನು ಪ್ರಯೋಜನ ಇಲ್ಲ, ಇವಾಗ ಅವರು ಯಾರನ್ನೂ ಗುರ್ತಿಡಿತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ
ಅಜ್ಜಿ ಅವ್ರ ತಂಗಿ ಇರ್ತಾರಲ್ಲ ಅವರು ಹೇಳ್ತಿರ್ತಾರೆ, ಏಸು ನಿಜವಾಗ್ಲೂ ನನಗೂ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ಅವಳು ನನ್ನನ್ನು ಕೂಡ ಗುರ್ತಿಡಿಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವರು ಅವ್ರು ತಂದಿರೋ ಸ್ನಾಕ್ಸ್ ನ ತೋರಿಸ್ಬಿಟ್ಟು, ಅಜ್ಜಿ ನೋಡಿ ಇದನ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ, ಇದು ನಿಮ್ಗೆ ತುಂಬಾ ಇಷ್ಟ ಅಲ್ವಾ, ಇದನ್ನ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ಅಲ್ವಾ ಅಂತೆಲ್ಲ ತೋರಿಸ್ಕೊಂಡು ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ನನಗ್ ನೀನು ಗೊತ್ತು ಅಂತ. ಅದಕ್ಕೆ ಅಲ್ಲಿರೋ ಎಲ್ಲಾ ರಿಲೇಟಿವ್ ಗಳು ಫುಲ್ ಶಾಕ್ ಆಗಿ ಏಸುನ್ ಮತ್ತೆ ಅವ್ರ ಅಜ್ಜಿನ ನೋಡ್ತಿರ್ತಾರೆ. ಏಸುನವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾನ್ಯೂನ್ ಅವ್ರ ಮಗಳು, ನನ್ ಮಗ ಹಾಂಗ್ಯೂಂಗ್ ಅವ್ರ ಮಗಳಲ್ವಾ ನೀನು ಅಂತ ಕೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಏಸುನವರು ಸ್ವಲ್ಪ ಸ್ಮೈಲ್ ಮಾಡ್ತಿರ್ತಾರೆ. ಆಗ ಮನೆಗ್ ಬಂದಿರೋ ರಿಲೇಟಿವ್ಸ್ ಎಲ್ಲ ಫುಲ್ ಇಮೋಷನಲ್ ಆಗಿ ಏಸುನವ್ರ ಅಜ್ಜಿ ಮತ್ತೆ ಏಸುನವ್ರನ್ನೇ ನೋಡ್ತಿರ್ತಾರೆ. ಇಲ್ಲಿ ಏಸುನವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೇಗಿದ್ಯಾ, ಎಲ್ಲಾ ಸರಿಯಾಗಿದೆ ತಾನೆ ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯ ಆದ್ಮೇಲೆ ತೋರಿಸ್ತಾರೆ. ರಿಲೇಟಿವ್ಸ್ ಗಳೆಲ್ಲ ಏನಿರ್ತಾರೆ ಅವರು ಫಂಕ್ಷನ್ ನ ಮುಗಿಸ್ಕೊಂಡು ಹೊಂಟೋಗಿರ್ತಾರೆ. ಇಲ್ಲಿ ಏಸುನವರು ಅವ್ರು ತಂದಿರೋದ್ನ ಅವ್ರ ಅಜ್ಜಿಗೆ ತಿನ್ನಿಸ್ತಿರ್ತಾರೆ. ಇಲ್ಲಿ ಅಜ್ಜಿ ಕೂಡ ತಿಂತ ಏಸುನ್ನ ನೋಡ್ಕೊಂಡು ನಗ್ತಿರ್ತಾರೆ. ಆಗ ಏಸುನವರು ಹೇಳ್ತಿರ್ತಾರೆ, ನಾನು ನಿಮ್ಗೆ ಯಾವಾಗ್ಲಿಂದನೂ ಹಾಂಗ್ಯೂಕ್ ಅವ್ರ ಮಗಳಾಗೆ ಇದೀನಿ ಅಲ್ವಾ, ನೀವು ನನ್ನ ಹೆಸರು ಮರ್ತೋಗಿದ್ದೀರಾ, ಆದ್ರೆ ಹಾಂಗ್ಯೂಕ್ ಅವ್ರ ಮಗಳು ಅನ್ನೋದನ್ನ ಮರ್ತಿಲ್ಲ. ಈ ಮಾತನ್ನ ಕೇಳಿ ಏಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಯಾಕೆ ಈ ಮಾತನ್ನ ಕೇಳಿ ನಿನ್ಗೆ ಬೇಜಾರಾಯ್ತಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಏಸುನು ಪಟ್ ಅಂತ ಹೇಳ್ತಾರೆ, ಇಲ್ಲ ನನ್ಗೆ ನಿಜವಾಗ್ಲೂ ಮಾತಿಂದ ಯಾವ್ದೇ ತರ ಬೇಜಾರಾಗಿಲ್ಲ, ಬದ್ಲಿಗೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಂತ ಅವ್ರ ಅಜ್ಜಿ ಮುಖ ನೋಡ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ಏಸುನವ್ರ ಅಜ್ಜಿಗೆ ಕಿವಿ ಕೂಡ ಕೇಳಿಸ್ತಿರಲ್ಲ. ಇಲ್ಲಿ ಅದಕ್ಕೆ ಅವರು ಹೇಳ್ತಿರ್ತಾರೆ, ಏನಾಯ್ತು, ಏನಾದ್ರೂ ಪ್ರಾಬ್ಲಮ್, ಏನಾದ್ರೂ ಹೇಳು, ಏನಾದ್ರೂ ತೊಂದ್ರೆಲಿದ್ಯಾ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಏಸುನವ್ರಿಗೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆ ನೆನಪಾಗುತ್ತೆ. ಯಾವಾಗ ಏಸುನು ಕಷ್ಟ ಅಂತ ಅವ್ರ ಅಜ್ಜಿ ಹತ್ರ ಬಂದಿರ್ತಾಳೋ ಆಗ್ಲೂ ಕೂಡ ಅವ್ರ ಅಜ್ಜಿ ಇದೇ ತರಾನೇ ಹೇಳ್ತಿರ್ತಾರೆ, ಏನಾಯ್ತು, ಏನಾದ್ರೂ ಮಾತಾಡು, ಏನಾದ್ರೂ ತೊಂದ್ರೆಲಿದ್ಯಾ ಅಂತ ಕೇಳಿರ್ತಾರೆ. ಅದನ್ನ ಇಲ್ಲಿ ಏಸುನವರು ನೆನ್ಪಿಸ್ಕೊತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಏಸುನವರು ಅದನ್ನೆಲ್ಲ ನೆನ್ಸ್ಕೊಂಡು ನಗ್ತಿರ್ತಾರೆ. ಇಲ್ಲಿ ಏಸುನವರು ಹೇಳ್ತಿರ್ತಾರೆ, ಏನು ತೊಂದ್ರೆ ಇಲ್ಲ ಅಜ್ಜಿ, ಎಲ್ಲ ಆರಾಮಾಗಿದೆ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವ್ರು ಚಿಕ್ಕಪ್ಪ ಹೇಳ್ತಿರ್ತಾರೆ, ಯಾಕೆ ಅವ್ರಿಗೆ ಏನಾದ್ರೂ ತೊಂದ್ರೆ ಇದ್ರೆ ಮತ್ತೆ ಇನ್ನೊಂದು ಬೋಟ್ ನ ಅವ್ರಿಗೆ ಬೈ ಮಾಡ್ಕೊಡ್ತಿದ್ರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವಾಗ ಏಸನ್ನು ಅಳ್ಕೊಂಡು ನಿಮ್ ಹತ್ರ ಬಂದಾಗ ನೀವು ಅವಳಿಗೆ ಒಂದು ಶಿಪ್ ನ ಬೈ ಮಾಡ್ಕೊಟ್ಟಿದ್ರೆ ನೆನ್ಪಿದ್ಯಾ ಇದು ನಿಮ್ಗೆ. ಇಲ್ಲಿ ಅದಕ್ಕೆ ಏಸನ್ನವ್ರು ಚಿಕ್ಕಮ್ಮ ಪಾತ್ರೆ ತೊಳಿತಾ ಹೇಳ್ತಿರ್ತಾರೆ, ಅಮ್ಮ ಈ 60 ವರ್ಷದ ಮುದುಕಿ ಹತ್ರನೂ ಕೂಡ ಏನೂ ಇಲ್ಲ, ನಾನು ಕೂಡ ತುಂಬಾ ಕಷ್ಟದಲ್ಲಿದ್ದೀನಿ, ನನ್ಗೂ ಒಂದು ಶಿಪ್ ನ ಬೈ ಮಾಡ್ಕೊಡಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸನ್ನವ್ರು ಚಿಕ್ಕಪ್ಪ ಕೋಪದಲ್ಲಿ ಸಾಕು ನಿಲ್ಸು ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸನ್ನವರು ಅವ್ರ ಅಜ್ಜಿ ಹತ್ರ ಹೋಗ್ತಾ ನಿಧಾನಕ್ಕೆ ಹೇಳ್ತಿರ್ತಾರೆ, ಅಜ್ಜಿ ನೀವು ನಮ್ ಜೊತೆ ನಮ್ಮನೇಲಿ ಇರೋದಕ್ಕೆ ಬರ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವ್ರ ಅಜ್ಜಿ ಪಟ್ ಅಂತ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಏಸನ್ನವ್ರು ಹೇಳ್ತಿರ್ತಾರೆ, ಅಜ್ಜಿ ನೀವು ಬಂದು ನಮ್ಮನೇಲಿರಿ, ಆಗ ಯಾಂಗ್ ವಾನ್ಶಿಕ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋ ಕೂಡ ಮನೆಗೆ ಬಂದಿರ್ತಾರೆ. ಅವ್ರು ಇಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಕಿಟಕಿಯಿಂದ ಗಾಳಿ ಬರಬಾರ್ದು ಅಂತ ಪೇಪರ್ ರಾಪಿಂಗ್ ಮಾಡ್ಬಿಟ್ಟು ಅದಕ್ಕೆಲ್ಲ ಪೇಸ್ಟ್ ಅಂಟಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸನ್ನವ್ರ ಅಜ್ಜಿ ಹೇಳ್ತಿರ್ತಾರೆ, ನಾನು ಹೇಳ್ತಿರ್ತಾನೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸನ್ನವ್ರು ಹೇಳ್ತಿರ್ತಾರೆ, ನೀವು ಬಂದ್ರೆ ನಿಜವಾಗ್ಲೂ ನಮಗ್ ತುಂಬಾ ಖುಷಿ ಆಗುತ್ತೆ, ನಾನು ಮತ್ತೆ ಯಾಂಗ್ ವಾನ್ಶಿಕ್ಕು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸನ್ನವ್ರ ಅಜ್ಜಿ ಹೇಳ್ತಿರ್ತಾರೆ, ಆಗದೇ ಇಲ್ಲ, ನಾನು ಬರೋದು ಇಲ್ಲ ಅಂತ. ಇಲ್ಲಿ ಅದಕ್ಕೆ ಏಸನ್ನವ್ರು ಕೇಳ್ತಿರ್ತಾರೆ, ಯಾಕೆ ಅಂತ. ಇಲ್ಲಿ ಅದಕ್ಕೆ ಏಸನ್ನವ್ರ ಅಜ್ಜಿ ಹೇಳ್ತಿರ್ತಾರೆ, ನನ್ಗೆ ನಿನ್ ಜೊತೆ ಇರೋದಕ್ಕಾಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಏಸನ್ನು ಅವ್ರು ತಂದಿರೋದನ್ನ ತಿನ್ನಿಸ್ತಾ, ಯಾಕೆ ನಾನು ನಿಮ್ಮೋಳು ಅಂತ ಅನ್ಸಲ್ವಾ, ನಾನು ಏನಾದ್ರೂ ನಿಮ್ಗೆ ಹೊರಗ್ನೋಳು ಅನಿಸ್ತೀನ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸನ್ನವ್ರ ಅಜ್ಜಿ ನಗ್ತಿರ್ತಾರೆ. ಆಗ ಏಸನ್ನವರು ಹೇಳ್ತಿರ್ತಾರೆ, ಅಜ್ಜಿ ನಾನು ನಿಮ್ಗೆ ಇನ್ನೊಂದ್ 2 ತಿಂಗಳಲ್ಲಿ ನಿಮ್ಗೆ ಹೊಸ ಅನ್ನ ಕಟ್ಟಿಸ್ಕೊಡ್ತೀನಿ, ನಾನು ಅದಕ್ಕೆ ಅಂತ ದುಡ್ಡು ಕೊಡಿಟ್ಟಿದ್ದೀನಿ, ಅದರಿಂದ ನಿಮ್ಗೆ ಹೊಸ ಹಾಲ್ಗಳನ್ನ ಕಟ್ಟಿಸ್ಕೊಡ್ತೀನಿ, ಆಗ ನೀವು ಚೆನ್ನಾಗಿ ಅಗ್ದು ತಿನ್ಬೋದು, ನೀವು ನನ್ ಜೊತೆ ಬರ್ತೀರಾ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸನ್ನವ್ರ ಅಜ್ಜಿ ಹೇಳ್ತಿರ್ತಾರೆ, ನೀನು ನನ್ಗೆ ಹೊಸ ಹಾಲ್ಗಳನ್ನ ಕಟ್ಟಿಸ್ಕೊಡ್ತೀಯಾ ಅಂತ. ಇಲ್ಲಿ ಅದಕ್ಕೆ ಏಸನ್ನವರು ನಗ್ತಾ ಹೂ ಅಂತ ತಲೆ ಅಲ್ಲಾಡ್ಸಿರ್ತಾರೆ. ಇಲ್ಲಿ ಏಸನ್ನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಜ್ಜಿ ನಿಮ್ಗೆ ನೆನ್ಪಿದ್ಯಾ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಹಳೆ ಹಲ್ಗಳನ್ನ ತೆಗಿಯೋದಕ್ಕೆ ನೀವು ನನಗೆ ಸಹಾಯ ಮಾಡಿದ್ರಿ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಈ ಘಟನೆ ನಡೀತಿರೋದು 1958 ಅಲ್ಲಿ. ಇಲ್ಲಿ ಏಸುನವ್ರ ಚಿಕ್ಕಮ್ಮನ ಮಗಳಿರ್ತಾಳಲ್ಲ, ಅವಳು ಹೇಳ್ತಿರ್ತಾಳೆ, ಬರ್ತಾನೆ ಈ ಹಲ್ನ ತಗೊಂಡು ಹೋಗ್ತಾನೆ, ಕಾವ್ ಅಂತಾನೆ ಹಾರ್ಕೊಂಡವನು ಹೋಗ್ತಾನೆ, ಈ ತರ ಎಲ್ಲ ಹೇಳ್ಕೊಂಡು ಅವಳು ಆನೆ ಕಲ್ಲಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನ್ ಮತ್ತೆ ಅವ್ರ ಅಜ್ಜಿನ. ಇಲ್ಲಿ ಏಸುನವ್ರಿಗೆ ಆ ಅಜ್ಜಿ ಏನಿರ್ತಾರೆ ಅವರು ಅಲ್ಲಿಗೆ ದಾರ ಕಟ್ಟಿರ್ತಾರೆ. ಇಲ್ಲಿ ಏಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಆ ಮಾಡು, ನಾನು ನೀನ್ ಅಲ್ಲಿಂದ ದಾರ ಇದೆಯಲ್ಲ ಅದನ್ನ ಎಳೆಯಲ್ಲ, ಅದು ಟೈಟ್ ಆಗಿ ಕಟ್ಟಿದೀನ ಇಲ್ವಾ ಅಂತ ನೋಡ್ತೀನಿ, ಆ ಮಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವರು, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ನಾನು ಅಲ್ನ ಕಿತ್ತಾಕ್ಬಿಡ್ತೀರಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವ್ರ ಅಜ್ಜಿ ನಗ್ತಿರ್ತಾರೆ, ನೀನು ಕೂಡ ನಿಮ್ಮ ಅಪ್ಪನ ತರನೇ ಸ್ಮಾರ್ಟ್ ಮತ್ತೆ ಶಕ್ತಿಶಾಲಿ, ನೋಡು ಕಾಗೆ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೆ ನೀನ್ ಅಲ್ನ ತಗೊಂಡೋಗೋದಿಕ್ಕೆ ಅಂತ ಅವರು ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ ಅಳ್ತಾ ಒಂದ್ ನಿಮಿಷ ಇರಿ ನಾನು 10ವರೆಗೂ ಹೇಳಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನ ಅಜ್ಜಿ ಹೇಳ್ತಿರ್ತಾರೆ, ನಾನು ಹೇಳ್ತಿದ್ದೀನಿ ತಾನೆ, ಒಂದ್ ಚೂರು ನಿನ್ಗೆ ನೋವಾಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ಮೊದಲು ಕ್ವಾನ್ಶಿಕ್ ಹಾಲ್ನ ತೆಗೀರಿ, ಅವನು ಕೂಡ ಅಲ್ಲೂ ಅಲ್ಲಾಡ್ತಾ ಇದೆ, ಅವನು ತೆಗೀರಿ, ಅವನು ತೆಗ್ದಾಗ ಅವ್ನಿಗೆ ನೋವಾಗುತ್ತಾ ಇಲ್ವಾ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಏಸುನ ಅಜ್ಜಿ ಹೇಳ್ತಿರ್ತಾರೆ, ಅವನಲ್ಲ ಅವ್ರ ಅಪ್ಪ ಅಮ್ಮ ತೆಗಿತಾರೆ ಅಂತ. ಅದೇ ಟೈಮಿಗೆ ಹೀರೋ ಏನಿರ್ತಾರೆ ಅವ್ರು ಅಲ್ಲಿಗೆ ದಾರ ಕಟ್ಕೊಂಡು ಬರ್ತಿರ್ತಾರೆ. ಇಲ್ಲಿ
ಇಲ್ಲಿ ಹೀರೋ ಈ ತರ ಬಂದಿರೋದನ್ನ ನೋಡಿ ಯೇಸುನವ್ರ ಚಿಕ್ಕಪ್ಪ ನಗ್ತಾ ಹೇಳ್ತಿರ್ತಾರೆ, ಅಲ್ಲಿಗೆ ದಾರ ಕಟ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ಯಾ, ನಿಮ್ಮ ಅಮ್ಮಂಗ್ ಹೋಗಿ ಹೇಳು ನೀನ್ ಅಲ್ನ ತೆಗಿಯೋದಿಕ್ಕೆ, ನೀನು ಡೈಲಿ ಮೀನ್ ಕೊಡ್ತಿಲ್ಲ ಅದ್ರ ಬದ್ಲಿಗೆ ಅಲ್ಲಿ ತಗಸ್ಕೊಳ್ಳೋದಕ್ ಬಂದಿದ್ಯಾ ಇಲ್ಲಿ ಅಂತ ಅವ್ರು ನಗ್ತಾ ಹೀರೋನ ರೇಗಿಸ್ತಾ ಆಡ್ಕೋತಿರ್ತಾರೆ. ಯೇಸುನು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ಕ್ವಾನ್ಶಿಕ್ ಪ್ಲೀಸ್ ಮೊದ್ಲು ನೀನು ಅಲ್ನ ತಗಸ್ಕೋ, ಪ್ಲೀಸ್ ತಗಸ್ಕೋ, ನನ್ಗೆ ನೋಡ್ಬೇಕು ನೋವಾಗುತ್ತಾ ಇಲ್ವಾ ಅಂತ ಅವ್ರು ಅಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಧೈರ್ಯ ಮಾಡ್ಕೊಂಡು ಯೇಸುನವ್ರ ಅಜ್ಜಿ ಮುಂದೆ ಕುತ್ಕೋತಾರೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋಗೂ ಕೂಡ ತುಂಬಾನೇ ಭಯ ಆಗ್ತಿರುತ್ತೆ. ಇಲ್ಲಿ ಅವರು ಭಯದಲ್ಲಿ ಅಳ್ತಿರ್ತಾರೆ. ಆಗ ಯೇಸುನವ್ರ ಅಜ್ಜಿ ಕೇಳ್ತಿರ್ತಾರೆ, ನಿನ್ಗೆ ಭಯ ಆಗ್ತಿಲ್ಲ ತಾನೆ, ತೆಗಿಲ್ಲ ನಿನ್ನ ಅಲ್ಲ ಅಂತ ಕೇಳ್ತಾರೆ. ಅವರು ಭಯದಲ್ಲೇ ಹೂ ಹೂ ಅಂತ ತಳ್ಳಾಡಿಸ್ತಿರ್ತಾರೆ. ಈ ಮಾತನ್ನ ಕೇಳಿ ಯೇಸುನವ್ರ ಅಜ್ಜಿ ನಗ್ತಾ ಹೇಳ್ತಿರ್ತಾರೆ, ಶಬಾಷ್ ನನ್ ಮಗಳ, ಈ ತರ ಇನ್ನೋಸೆಂಟ್ ಹುಡ್ಗನ್ನ ನೀನು ಎಲ್ಲಿ ಹೊಡಿಕೊಂಡೆ, ನಿಜವಾಗ್ಲು ನನ್ ಮೊಮ್ಮಗಳು ತುಂಬಾ ಗ್ರೇಟ್, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಡು ಯೇಸುನವ್ರದ್ದು ದಾರ ಇರುತ್ತಲ್ಲ ಅದನ್ನ ರಪ್ ಅಂತ ಎಳ್ದ್ಬಿಡ್ತಾರೆ. ಆಗ ಯೇಸುನವ್ರಿಗೂ ಕೂಡ ಗೊತ್ತಾಗಲ್ಲ, ತೆಗೆದ್ಬಿಟ್ರ ಅಂತ ಅವ್ರು ಫುಲ್ ಶಾಕ್ ಅಲ್ಲಿ ಕೇಳ್ತಿರ್ತಾರೆ. ಆಗ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಯಾಕೆ ನಿನ್ಗೆ ನೋವಾಯ್ತಾ ಅಂತ. ಇಲ್ಲಿ ಯೇಸುನವ್ರಿಗೆ ಏನು ನೋವಾಗಿರಲ್ಲ. ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಂಗ್ ವಯಸ್ಸು ಬರ್ತಿರುತ್ತೆ. ಏಜ್ ಆದ್ಮೇಲೂ ಕೂಡ ಅದು ಒಂಥರ ಮಕ್ಳು ಇದ್ದಂಗೆನೆ, ಯಾಕೆಂದ್ರೆ ಅವಾಗ್ಲೂ ಕೂಡ ಅಲ್ಲೂ ಉದ್ರುತ್ತೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಯೇಸುನ್ಗೆ ಕೈಯಲ್ಲಿ ತಟ್ತಾ ಹೇಳ್ತಿರ್ತಾರೆ, ಮುಂದೆಗಡೆ ಅಲ್ಲಿಲ್ದಿರೋ ನನ್ನ ಮೊಮ್ಮಗಳು ಎಷ್ಟು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಎಷ್ಟು ಬುದ್ಧಿ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಹೇಳ್ತಿರ್ತಾರೆ, ಈಗಂತೂ ಕಾಗೆ ನಿಮ್ಮ ಅಲ್ಲ ತಂದ್ಕೊಡಲ್ಲ, ಅದಕ್ಕೆ ನಾನೇ ಕಟ್ಟಿಸ್ತೀನಿ, ಅವಾಗ ನೀವು ಆರಾಮಾಗಿ ಎಲ್ಲಾನು ಹಾಕೊಂಡು ತಿನ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ನನಗ್ ಗೊತ್ತು ನಿನ್ ಮನ್ಸಲ್ಲಿ ತುಂಬಾ ನೋವಿದೆ ಅಂತ, ನನಗ್ ಗೊತ್ತು ನೀನು ಯಾವಾಗೆಲ್ಲ ನಾನು ನನ್ನ ಮಗನ ಹೆಸರು ಹಿಡ್ದು ನಿನ್ನ ಕರಿತೀನೋ, ನಂಗೂ ಕೂಡ ಈ ತರ ಎಲ್ಲ ಫೀಲಿಂಗು ಸತಾಯಿಸುತ್ತೆ, ನನ್ಗೂ ಕೂಡ ನನ್ನ ಮಗನ ಹೆಸರನ್ನ ಹೇಳ್ಕೊಂಡು ಜೋರಾಗಿ ಕಿರ್ಚ್ತಾ ಅಳ್ಬೇಕು ಅನ್ಸುತ್ತೆ. ಇಷ್ಟು ವರ್ಷದವರೆಗೂ ನಾನು ನನ್ನ ಮನ್ಸಲ್ಲ ನೋವನ್ನ ಮುಚ್ಚಿಟ್ಕೊಂಡಿದ್ದೆ. ಈಗ ನನ್ಗೆ ಹಾಂಗ್ ಹೆಸರನ್ನ ಕರಿಯೋದಕ್ಕೆ ಶಕ್ತಿ ಇಲ್ಲ. ಅವನ ಹೆಸರು ಕರೆದಾಗ ನನಗೆ ನೋವನ್ನ ತಡ್ಕೊಳ್ಳೋದಿಕ್ಕಾಗೋದಿಲ್ಲ. ನನ್ಗೆ ಯಾವಾಗ್ಲೂ ಒಂದ್ ನೆನಪುಗಳು ಸತಾಯಿಸ್ತಿರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಯೇಸುನವ್ರ ಕೈನ ಹಿಡ್ಕೊಂಡು ಇದನ್ನೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರು ಕೂಡ ಅವ್ರ ಕೈನ ಅವ್ರ ಕೈ ಮೇಲೆ ಇಟ್ಬಿಟ್ಟು ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ಯೇಸುನವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏನೇ ಮಾಡಿದ್ರು ಮನ್ಸಲ್ಲಿರೋ ಭಾರ ಕಮ್ಮಿನೇ ಆಗ್ತಾ ಇಲ್ಲ, ನನ್ಗೆ ಎಲ್ಲ ಅರ್ಥ ಆಗುತ್ತೆ, ನಿನ್ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ. ಒಂದು ಮಗುನ ಕಳ್ಕೊಂಡಾಗ ತಾಯಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಈ ಮಾತನೆಲ್ಲ ಕೇಳಿದ್ಮೇಲೆ ಯೇಸುನವ್ರಿಗೆ ಅಳು ಅನ್ನೋದು ಕಂಟ್ರೋಲೇ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಅವರು ಅವ್ರ ಅಜ್ಜಿ ಮಡ್ಲಲ್ಲಿ ಮಲ್ಕೊಂಡು ಅಳ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಾಗಿ ವಯಸ್ಸು ಬರ್ತಿರುತ್ತೆ. ಒಂದು ತಾಯಿಗೆ ಎಷ್ಟು ನೋವಾಗುತ್ತೆ ಅಂತ ಇನ್ನೊಂದು ತಾಯಿಗೆ ಮಾತ್ರನೇ ಗೊತ್ತಾಗೋದು ಅಂತ ಯಾವಾಗ ನನ್ನ ತಾಯಿ ಕೇಳಿದ್ರು ಆಗ ಅವ್ರ ಅಜ್ಜಿ ಮಡ್ಲಲ್ಲಿ ಮಲ್ಕೊಂಡು ತುಂಬಾನೇ ಹತ್ರು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನವರು ಏನ್ ಬೆಡ್ಶೀಟ್ ತರ ತಂದಿರ್ತಾರೆ ಅದನ್ನ ಕೆಳಗಡೆ ಹಾಸಿರ್ತಾರೆ. ಅದ್ರ ಮೇಲೆ ಯೇಸುನವ್ರ ಅಜ್ಜಿ ಕೂತಿರ್ತಾರೆ. ಇದನ್ನ ನೋಡಿ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ನೀವ್ ಯಾಕೆ ಯೇಸುನವ್ರ ಮನೆಗೆ ಹೋಗ್ಲಿಲ್ಲ, ನಿಮ್ಗಂತೂ ಮುದ್ದಿನ ಮಗನ್ ಮಗಳಲ್ವಾ ಅವರು ಅಂತ ಕೇಳ್ತಿರ್ತಾರೆ. ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ನನ್ಗಂತೂ ಗೊತ್ತಿಲ್ಲ, ಇದು ತುಂಬಾ ಕಾಸ್ಟ್ಲಿ ಇರ್ಬೋದೇನೋ ಅಲ್ವಾ ಅಂತ. ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಏನಾಯ್ತು ನಿಮ್ಮ ಮೊಮ್ಮಗಳು ಮನೇಲಿ ಇರಕ್ ನಿಮ್ಗೆ ಇಷ್ಟ ಇಲ್ವಾ, ಯಾಕೆ ನಿಮ್ಮ ಮೊಮ್ಮಗಳು ಮತ್ತೆ ನಿಮ್ಮ ಅಳಿಯನ್ ಜೊತೆ ಇರೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಮೋಸ್ಟ್ಲಿ ಇದು ತುಂಬಾ ಕಾಸ್ಟ್ಲಿ ಇರ್ಬೇಕು, ಯೇಸು ನನ್ಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ನೀವಂತೂ ಪೂರ್ತಿ ಒಂದು ಶಿಪ್ ನ ಅವಳಿಗೆ ಖರೀದಿ ಮಾಡ್ಕೊಂಡ್ ಕೊಟ್ಟಿದ್ರಿ, ಏಕೆ ಮೊಮ್ಮಗಳಿಂದ ಗಿಫ್ಟ್ ತಗೊಳ್ಳೋದು ತಪ್ಪ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಅಜ್ಜಿ ಸ್ವಲ್ಪ ಇಮೋಷನಲ್ ಆಗ್ತಾ ಹೇಳ್ತಿರ್ತಾರೆ, ನಾನು ಎಲ್ಲಿ ಅವಳಿಗೋಸ್ಕರ ಏನಾದ್ರು ಮಾಡಿದೀನಿ, ನಾನು ಅವಳ ಹಕ್ಕಿನ ಮೀನು ಕೂಡ ಕೊಡಕ್ ಆಗ್ತಾ ಇರ್ಲಿಲ್ಲ, ನಾನು ಹೆಂಗ್ ಅವ್ರ ಮನೆಗೆ ಹೋಗಿರ್ಲಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಈ ಮೀನಿನ ವಿಷಯನ ಏನು ನನ್ ಸಾಯೋವರೆಗೂ ಹೇಳಿ ಹೇಳಿ ನನ್ಗೆ ಅದನ್ನೇ ಬೈತಿರ್ತೀರಾ, ಯಾಕೆ ನೀವು ಮರ್ತೋಗ್ಬಿಟ್ರ, ಎಷ್ಟು ವರ್ಷದಿಂದ ಸೇವಿಂಗ್ ಅಂತ ಏನ್ ಮಾಡಿದ್ರಿ ಎಲ್ಲಾನು ಅವಳಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ದೇವ್ರ ಹತ್ರ ಹೇಳ್ತಿರ್ತಾರೆ, ಅಯ್ಯೋ ಶಿವಪ್ಪ, ನನ್ಗೆ ಗೊತ್ತು ನಾನು ಸತ್ ಮೇಲೆ ಬಂದ್ಮೇಲೆ ನನ್ನ ಮಗ ನನ್ಗೆ ತುಂಬಾನೇ ಬೈತಾನೆ, ಅವನು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ಬೋದು, ನನ್ಗೆ ಇವಾಗ್ಲೇ ನನ್ನ ಕಿವಿಲಿ ನನ್ನ ಮಗ ಬೇಜಾರಲ್ಲಿ ಮಾತಾಡ್ತಿರೋದು ಮತ್ತೆ ಅವನು ಟಾಂಟ್ ಮಾಡ್ತಿರೋದು ಕೇಳಿಸ್ತಿದೆ ಅಂತ ಹೇಳ್ತಿರ್ತಾರೆ. ಯೇಸುನ್ ತಂದಿರೋ ಬೆಡ್ಶೀಟ್ ಮೇಲೆ ಯೇಸುನವ್ರ ಅಜ್ಜಿ ಎರಡು ಕೈಗಳನ್ನ ಸವರ್ತಾ, ಇವತ್ತಂತೂ ನನ್ಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಅವರು ನಗ್ತಾ ಹೇಳ್ತಿರ್ತಾರೆ. ಈ ಮಾತನೆಲ್ಲ ಕೇಳಿ ಯೇಸುನವ್ರ ಚಿಕ್ಕಪ್ಪ ಏನಿರ್ತಾರೆ ಅವರು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಅಜ್ಜಿದು ಲಾಸ್ಟ್ ಫೋಟೋ ಇರುತ್ತಲ್ಲ ಅದನ್ನು ಕೂಡ ಅವರು ತಗ್ಸಿ ರೆಡಿ ಇಟ್ಕೊಂಡಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಫೋಟೋದು ಬ್ಯಾಕ್ ಸ್ಟೋರಿನ ನಮ್ಗೆ ತೋರಿಸ್ತಾರೆ. ಯೇಸುನವ್ರ ಅಜ್ಜಿ ಫೋಟೋ ತಗ್ಸಕ್ಕಿಂತ ಮುಂಚೆ ತುಟಿಗೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ನ ಹಚ್ತಾ ಇರ್ತಾರೆ. ಹಿಂದೆ ಕ್ವಾಂಗ್ರೆ ಅವರು ಕೂಡ ನಿಂತ್ಕೊಂಡು ನಗ್ತಿರ್ತಾರೆ. ಇಲ್ಲಿ ಕ್ವಾಂಗ್ರೆ ಅವ್ರು ಏನಿದ್ದಾರೆ ಅದು ಜಸ್ಟ್ ಯೇಸುನವ್ರ ಅಜ್ಜಿದು ಇಮ್ಯಾಜಿನೇಷನ್ ಆಗಿರತ್ತಷ್ಟೇ. ಇಲ್ಲಿ ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ಅಮ್ಮ ನಿಮ್ಗೆ ಯಾರ ಕಣ್ಣು ಬೀಳ್ದಲೇ ಇರ್ಲಿ, ನಿಜವಾಗ್ಲೂ ನೀವು ಮದ್ವೆ ಹುಡುಗಿ ತರ ಕಾಣಿಸ್ತಿದ್ದೀರಾ, ಪಿಂಕ್ ಕಲರ್ ಲಿಪ್ಸ್ಟಿಕ್ ನಿಜವಾಗ್ಲೂ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ, ಇವಾಗ ನಿಜವಾಗ್ಲೂ ನಿಮ್ ಮುಖ ತುಂಬಾ ಹರಳಿ
ಕಳ್ಳಿದೆ ಅನ್ನೋ ತರ ಕಾಣಿಸ್ತಿದೆ. ಈ ಮಾತನ್ನ ಕೇಳಿ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ನಿನ್ಗೆ ನನ್ ಮೇಲೆ ಯಾವ್ದೇ ತರ ಕಂಪ್ಲೇಂಟ್ ಇಲ್ಲ ತಾನೆ, ನನ್ ಜವಾಬ್ದಾರಿ ಏನಿದೆ ಅದನ್ನ ಮಾಡ್ದೆ ತಾನೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ನಗ್ತಾ, ತುಂಬಾ ಚೆನ್ನಾಗಿ ನಿಮ್ ಜವಾಬ್ದಾರಿಗಳನ್ನ ಕಂಪ್ಲೀಟ್ ಮಾಡಿದೀರಾ, ನೀವೇ ನಿಮ್ ಮೊಮ್ಮಗಳನ್ನ ಸಂಭಾಳಿಸ್ಕೊಂಡಿರೋದು. ಈ ಮಾತನ್ನ ಕೇಳಿ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ನನ್ನ ಉಸಿರು ಹಿಡ್ಕೋತಾ ಇದೆ, ನನಗ್ ಅನ್ನಿಸ್ತಿದೆ ಮೋಸ್ಟ್ಲಿ ನಾನು ಹೋಗೋ ಟೈಮ್ ಹತ್ರ ಬಂದಿದೆ ಅಂತ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಮುಂದೆ ಬಂದ್ಬಿಟ್ಟು ಯೇಸುನವ್ರ ಅಜ್ಜಿ ಬೆನ್ನ ಸವರ್ತಾ ಹೇಳ್ತಿರ್ತಾರೆ, ಈಗ ನೀವು ನಿಮ್ ಲಾಸ್ಟ್ ಬ್ರೀತ್ ಏನಿದೆ ಅದನ್ನ ತಗೋಬಹುದು ಅಂತ ಹೇಳ್ತಿರ್ತಾರೆ. ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ಅಮ್ಮ ನೀವು ನಂಗೆ ಇದನ್ನ ಹೇಳಿ, ನಿಮ್ ಜೀವನ ತುಂಬಾ ಖುಷಿಯಾಗಿತ್ತಾ ಇಲ್ಲ ದುಃಖದಲ್ಲಿತ್ತ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕ್ವಾಂಗ್ರೆ ಅವ್ರನ್ನ. ಇಲ್ಲಿ ಯೇಸುನವ್ರ ಅಜ್ಜಿ ಏನಿರ್ತಾರೆ ಅವರು ಫೋಟೋಗೆ ಕುತ್ಕೊಂಡಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನವ್ರ ಅಜ್ಜಿದು ವಾಯ್ಸ್ ಬರ್ತಿರುತ್ತೆ, ಜೀವನ ಏನೋ ತುಂಬಾ ಚೆನ್ನಾಗಿತ್ತು, ಜೀವನದಲ್ಲಿ ಸ್ವಲ್ಪ ಹುಳಿ ಖಾರ ಅನ್ನೋದು ಕೂಡ ಇತ್ತು, ನನ್ ಮಕ್ಳು ಮೊಮ್ಮಕ್ಳು ಮರಿ ಮಕ್ಳು ಜೊತೆ ಎಲ್ಲ ನಾನು ಪೂರ್ತಿ ಜೀವನನ ಬದುಕಿದೀನಿ. ಇಷ್ಟು ಹೇಳಿದ್ಮೇಲೆ ಫೋಟೋದು ಕ್ಲಿಕ್ಕಿಂಗ್ ಸೌಂಡ್ ಕೇಳಿಸುತ್ತೆ. ಈಗ ನಮ್ಗೆ ಗೊತ್ತಾಗುತ್ತೆ ಆ ಫೋಟೋನೇ ಫೈನಲ್ ಫೋಟೋ ಆಗಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಅಜ್ಜಿದು ಡೆತ್ ಆಗಿರೋ ಫೋಟೋನ. ಇಲ್ಲಿ ತೋರಿಸ್ತಾರೆ ಯೇಸುನವ್ರ ಅಜ್ಜಿದು ಡೆತ್ ಆಗಿರುತ್ತಲ್ಲ, ಆ ಸಮಾಧಿ ಹತ್ರ ಹೀರೋ ಮತ್ತೆ ಯೇಸುನವರು ಕುತ್ಕೊಂಡಿರ್ತಾರೆ. ಯೇಸುನ್ ಹೇಳ್ತಿರ್ತಾಳೆ, ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ, ನಿಧಾನಕ್ಕೆ ಒಬ್ಬೊಬ್ರೆ ನಮ್ಮಿಂದ ದೂರ ಆಗ್ತಿದ್ದಾರೆ, ಎಲ್ಲರೂ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ, ಅವರು ಬಿಟ್ಟೋದ್ಮೇಲೆ ಬರೀ ಅವ್ರ ನೆನಪುಗಳೇ ನಮ್ಗೆ ನೆನಪಾಗ್ತಿರೋದು ಅಷ್ಟೇ, ನನ್ ತಾಯಿ, ನನ್ ತಂದೆ, ನಿಮ್ ಅಜ್ಜಿ, ನಿಮ್ ತಂದೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿನ. ಇಲ್ಲಿ ಅವರು ಬೇಜಾರಲ್ಲಿ ಸೊಪ್ಪನೆಲ್ಲ ಬಿಡಿಸ್ಕೊಂಡು ಕೂತಿರ್ತಾರೆ. ಇಲ್ಲಿ ಅವರು ಯೇಸುನವ್ರು ಕೊಟ್ಟಿರೋ ಬೆಡ್ಶೀಟ್ ಮೇಲೆನೆ ಕುತ್ಕೊಂಡಿರ್ತಾರೆ. ಅದನ್ನ ನೋಡಿ ಅವರು ಸ್ವಲ್ಪ ಎಮೋಷನಲ್ ಆಗಿ ಅದ್ರ ಮೇಲೆಲ್ಲ ಕೈ ಸವರ್ತಿರ್ತಾರೆ. ನೀವು ನಿಜ ಹೇಳ್ತಿದ್ರಿ ಅಮ್ಮ, ನಿಮ್ ಸೊಸೆಗಿಂತ ನನ್ ಸೊಸೆ ತುಂಬಾನೇ 100 ಪಟ್ಟು ಜಾಸ್ತಿ ಒಳ್ಳೆಯವಳು ನಿಜವಾಗ್ಲು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಇದನ್ನೆಲ್ಲ ಅವ್ರ ಅತ್ತೆ ಫೋಟೋ ನೋಡ್ಕೊಂಡು ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಡುಮ್ ಡುಮುಗಿರೋ ಆಂಟಿ ಮತ್ತೆ ಚೌಂಗ್ ಚೌ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಊಟ ಟೈಮ್ ಆಗಿರುತ್ತೆ, ಅದಕ್ಕೆ ಡುಮ್ ಡುಮುಗಿರೋ ಆಂಟಿ ಊಟ ತಗೊಂಡ್ಬಂದಿರ್ತಾರೆ. ಇಲ್ಲಿ ಅವರು ಟೇಬಲ್ ಮೇಲೆ ಇಟ್ಮೇಲೆ ಹೇಳ್ತಿರ್ತಾರೆ, ನೋಡು ಮತ್ತೆ ನಾನು 3 ಸ್ಪೂನ್ಗಳನ್ನ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಅದಕ್ಕೆ ಚೌಂಗ್ ಚೌ ಅವರು ಆ ಸ್ಪೂನ್ ನ ಎತ್ತಿಡ್ತಿರ್ತಾರೆ. ಇಲ್ಲಿ ಅವರಿಬ್ರು ಊಟ ತಿಂತಿರ್ತಾರೆ. ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನವ್ರ ವಯಸ್ಸು ಬರ್ತಿರುತ್ತೆ. ಚೌಂಗ್ ಸೋ ಆಂಟಿ ಅಂದ್ರೆ ಸ್ಕೂಬಾ ಡೈವಿಂಗ್ ಅಜ್ಜಿನೂ ಕೂಡ ಕಳ್ಕೊಂಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಚಿಕ್ಕಪ್ಪನ. ಇಲ್ಲಿ ಅವ್ರ ತಾಯಿ ಡೆತ್ ಆಗಿರೋದಕ್ಕೆ ಅವರಂತೂ ತುಂಬಾ ಬೇಜಾರಲ್ಲಿ ಅಳ್ತಿರ್ತಾರೆ. ಇಲ್ಲಿ ಅವರು ಅಳ್ತಾ ಅಳ್ತಾ ಹೇಳ್ತಿರ್ತಾರೆ, ಅಲ್ಲಾದ್ರೂ ಕಟ್ಟಿಸ್ಕೊಳ್ಳೋವರೆಗೂ ಆದ್ರೂ ಇರ್ಬೇಕು ತಾನೆ, ಅಷ್ಟೊಂದು ಅರ್ಜೆಂಟ್ ನಿಮ್ಗೆ ಏನಿತ್ತು ಅಂತ ಅವರು ಆಕಾಶ ನೋಡ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ಯೇಸುಂದು ಬ್ಯಾಕ್ ಗ್ರೌಂಡ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಮತ್ತೆ ಅಂತ ಹೇಳ್ತಾರೆ, ಇಲ್ಲಿ ಅವ್ರ ಮಗನ್ನು ಕಳ್ಕೊಂಡಿರ್ತಾರಲ್ಲ ಅದರದ್ದು ಚಾಕ್ಲೇಟ್ ಬಾಕ್ಸ್ ಮತ್ತೆ ಸ್ಪೂನ್ ಎಲ್ಲ ತೋರಿಸ್ತಿರ್ತಾರೆ. ಇಲ್ಲಿ ಅವರು ಒಟ್ಟಾಗಿ ಇಷ್ಟು ಜನನ ಕಳ್ಕೊಂಡಿರ್ತಾರೆ. ಇದನ್ನ ಇಲ್ಲಿ ಯೇಸುನವರು ಹೇಳ್ತಿರೋದು. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಹೇಳ್ತಿರ್ತಾರೆ, ನನ್ಗಂತೂ ಒಂದೇ ಆಸೆ ಇರೋದು, ನಾವು ಈ ಪ್ರಪಂಚ ಬಿಟ್ಟು ಹೋಗ್ತಿದೀವಿ ಅಂದ್ರೆ ನಾವಿಬ್ರು ಒಟ್ಟಿಗೆ ಹೋಗ್ಬೇಕು. ಇಲ್ಲಿ ಯೇಸುನವರು ಇಷ್ಟ ಹೇಳಿದ್ಮೇಲೆ ಓಕೆನಾ ಅಂತ ಹೀರೋ ಕಡೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ಹೀರೋ ನಗ್ತಾ ಯೇಸುನವ್ರದ್ದು ಶೂ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಬರ್ತಿರುತ್ತೆ. ನಾವೆಲ್ಲರೂ ನಮ್ ಜೊತೆಲಿರೋ ಜನರ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನಿಧಾನಕ್ಕೆ ಎಲ್ಲರೂ ನಮ್ಮಿಂದ ದೂರ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ವರ್ಷಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ ಈ ಘಟನೆ ನಡೀತಿರೋದು 1996 ಅಲ್ಲಿ. ಯೇಸುನ್ ಮತ್ತೆ ಹೀರೋರಂದು ತುಂಬಾ ತರ ವೆರೈಟೀಸ್ ಆಫ್ ಫುಡ್ ಗಳನ್ನ ಮಾಡ್ಬಿಟ್ಟು ಟೇಬಲ್ ಮೇಲೆ ಜೋಡಿಸ್ತಿರ್ತಾರೆ. ಅದೇ ಟೈಮಿಗೆ ಡೋರು ನಾಕ್ ಆಗೋ ಸೌಂಡ್ ಮತ್ತೆ ಬೆಲ್ ಬಡಿಯೋ ಸೌಂಡ್ ಕೇಳಿಸುತ್ತೆ. ಇಲ್ಲಿ ಅದಕ್ಕೆ ಯೇಸುನವರು ಖುಷಿಲಿ ಬಂದ ಅಂತ ಹೇಳ್ತಿರ್ತಾರೆ. ಆಮೇಲೆ ಅವರು ಜೋರಾಗಿ ಕಿಡಿಸ್ತಾ ಹೇಳ್ತಿರ್ತಾರೆ, ಬಾಗ್ಲು ಓಪನ್ ಇದೆ ಒಳಗಡೆ ಬಾ ಅಂತ. ಇಲ್ಲಿ ಬೇರೆ ಯಾರು ಅಲ್ಲ, ಯೇಸುನವ್ರ ಮಗ ಮಿಲಿಟರಿ ಟ್ರೈನಿಂಗ್ ಇಂದ ಬಂದಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಕಾಳೆ ಕಳ್ದಂಗೆ ಜನ ಹೆಂಗೆ ನಮ್ಮಿಂದ ದೂರ ಆಗ್ತಾರೋ ಅದೇ ತರನೇ ಜನ ನಮ್ ಜೊತೆ ಸೇರ್ಕೋತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವರು ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳ್ತಾ ಹೇಳ್ತಿರ್ತಾರೆ, ಅಪ್ಪ ದೇವ್ರೆ ಥ್ಯಾಂಕ್ ಯು ಸೋ ಮಚ್, ನನ್ ಮಗನ ಇಷ್ಟು ಸೇಫ್ ಆಗಿ ವಾಪಸ್ ಕಳ್ಸಿದಕ್ಕೆ. ನನ್ ಮಗ ನಿಜವಾಗ್ಲು ಸೇಫ್ ಆಗಿ ನಮ್ಮ ಮನೆಗೆ ವಾಪಸ್ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅವರು ಕೈ ಮುಕ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನಗ್ತಿರ್ತಾರೆ. ಇಲ್ಲಿ ಯೇಸುನವ್ರ ಮಗ ಒಳಗಡೆ ಬರ್ದೆ ಆಚೆನೆ ನಿಂತಿರೋದಕ್ಕೆ ಯೇಸುನವರು ಹೇಳ್ತಿರ್ತಾರೆ, ಒಳಗಡೆ ಬಾ, ಹಿಂದಕ್ಕೆ ಆಚೆನೆ ನಿಂತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಒಳಗಡೆ ಬಾರೋ ಮಗ್ನೆ, ಏನ್ ನಿನ್ಗೆ ಇವಾಗ ಸಲ್ಯೂಟ್ ಮಾಡ್ಬಿಟ್ಟು ಒಳಗಡೆ ಕರಿಬೇಕಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೀರೋಗೆ ಹೊಡಿತಿರ್ತಾರೆ. ಇಲ್ಲಿ ಹೀರೋ ಕೂಡ ನಗ್ತಾ ಇರ್ತಾರೆ. ಆಗ ಯೇಸುನವರು ಸಲ್ಯೂಟ್ ಅಂತ ಹೇಳ್ಕೊಂಡು ಇಲ್ಲಿ ಇವರಿಬ್ರು ಇದೇ ತರನೇ ಕಾಮಿಡಿ ಮಾಡ್ಕೊಂಡು ನಗ್ತಿರ್ತಾರೆ. ಯೇಸುನವರು ಅವ್ರ ಮಗನ ನೋಡ್ಕೊಂಡು ಹೇಳ್ತಿರ್ತಾರೆ, ಏನಾಯ್ತು, ಯಾಕೆ ನೀನು ಇಷ್ಟೊಂದು ವಸ್ತುಗಳನ್ನ ತಗೊಂಡ್ ಬಂದಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಮಗನ್ ಕೈಯಲ್ಲಿ ಫುಲ್ ಲಗೇಜ್ ಗಳಿರುತ್ತೆ. ಯೇಸುನವ್ರ ಮಗ ಮುಂದೆ ಬಂದ್ಬಿಟ್ಟು ಲಗೇಜ್ ನೆಲ್ಲ ಇಟ್ಬಿಟ್ಟು ಅಮ್ಮ ಅದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ ನಗ್ನಗ್ತಾ ಹಾ ಹೇಳು ಮಗ್ನೆ ಅಂತ ಕೇಳ್ತಿರ್ತಾರೆ. ಯೇಸುನವ್ರ ಮಗ ಅದಕ್ಕೆ ಹಿಂದೆ ತಿರುಗ್ಬಿಟ್ಟು ಬಾಗ್ಲ ಕಡೆ ನೋಡ್ತಿರ್ತಾನೆ. ಆಗ ಹೀರೋ ಮತ್ತೆ ಯೇಸುನು ಇಣ್ಕೆ ಆಚೆ ನೋಡ್ತಾ ಏನಾದ್ರು ತಂದಿದ್ಯಾ ಅಂತ ಕೇಳ್ತಿರ್ತಾರೆ. ಆಗ ಯಾಂಗ್ಸುಕು ಬಾಗ್ಲಿಂದ ಒಂಚೂರು ಇಣಕ್ಬಿಟ್ಟು ಹಾಯ್ ಹೇಗಿದ್ದೀರಾ ಎಲ್ಲರೂ ಅಂತ ಕೇಳ್ತಿರ್ತಾಳೆ. ಇದನ್ನ ನೋಡಿ ಯೇಸುನವರು ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಹೀರೋ ಕೂಡ ಫುಲ್ ಶಾಕ್ ಆಗ್ತಾ ಎಂಜಿನ್ ಎಲ್ಲ ನುಂಗ್ಕೊಂಡು ಹೇಗಿದ್ಯಾ ಯಾಂಗ್ಸುಕ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಮಗ ಕೈನ ಮುಂದೆ ನಡೆದಾಗ ಯಾಂಗ್ಸುಕು ಕೈ ಹಿಡ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಇದನ್ನ ನೋಡ್ಬಿಟ್ಟು ಯೇಸುನವರು ಹೇಳ್ತಿರ್ತಾರೆ, ಓ ನೀವಿಬ್ರು
ಈಗ್ಲೂ ಕೂಡ ಜೊತೆಲೇ ಇದ್ದೀರಾ ಅಂತ ಕೇಳ್ತಿರ್ತಾರೆ. ಅದು ಸರಿ, ನೀವಿಬ್ರು ಇವಾಗ ಯಾಕೆ ಜೊತೆಲಿ ಬಂದಿದ್ದೀರಾ, ನೀವ್ ಏನಕ್ಕೆ ಬಂದಿದ್ದೀರಾ, ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅಟ್ಲೀಸ್ಟ್ ಏನಾದ್ರು ಹೇಳ್ತೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸುಕ್ ಏನಿರ್ತಾಳೆ, ಅವಳು 2 ಕೈಗಳನ್ನ ತೆಗೆದ್ಬಿಟ್ಟು ಹೊಟ್ಟೆ ಮೇಲೆ ಇಟ್ಕೋತಾಳೆ. ಹೀರೋ ಮತ್ತೆ ಯೇಸುನು ಫುಲ್ ಶಾಕಲ್ ನೋಡ್ತಿರ್ತಾರೆ. ಆಗ ಯೇಸುನವರು ಕೇಳ್ತಿರ್ತಾರೆ, ನೀನ್ 2 ಕೈಗಳನ್ನ ಹೊಟ್ಟೆ ಮೇಲೆ ಯಾಕೆ ಇಟ್ಕೋತಿದ್ಯಾ, ನೀನ್ ಯಾಕೆ ನನ್ಗೆ ಈ ತರ ಎದುರಿಸ್ತಾ ಇದೀಯಾ, ಏನಾಯ್ತು, ಏನ್ ಹೇಳು ಅಂತ ಕೇಳ್ತಿರ್ತಾರೆ. ಆಗ ಯೇಸುನವ್ರ ಮಗ ಮಾಮ್ ಅಂತಾರೆ. ಆಗ ಯೇಸುನವರು ಕಿವಿ ಮುಚ್ಕೊಂಡು ಇಲ್ಲ ನನ್ಗೆ ಏನು ಹೇಳ್ಬೇಡಿ, ನಾನು ಏನು ಕೇಳಿಸ್ಕೊಳಲ್ಲ ಅಂತ ಹೇಳ್ತಿರ್ತಾರೆ. ಯೇಸುನವ್ರ ಮಗ ಪಟ್ ಅಂತ ಹೇಳ್ತಾನೆ, ನೀವು ಅಜ್ಜಿ ತಾತ ಆಗ್ತಿದ್ದೀರಾ ಅಂತ. ಈ ಮಾತನ್ನ ಕೇಳಿ ಯೇಸುನವರು ಫುಲ್ ಶಾಕಲ್ಲಿ ಅಮ್ಮ ದೇವ್ರೆ ಅಂತ ಕಿರ್ಚ್ಕೋತಿರ್ತಾರೆ. ಇಲ್ಲಿ ಯೇಸುನವ್ರ ಮಗ ಏನಿರ್ತಾನೆ, ಅವನು ಯಾಂಗ್ಸುಗ್ ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಮನೆಗೆ ಹೊಸ ಮೆಂಬರ್ ಬರ್ತಿದ್ದಾರೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಯೇಸುನವರು ಅಲ್ಲೇ ರಪ್ಪ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಂಗ್ ವಾಯ್ಸು ಬರ್ತಿರುತ್ತೆ. ಚಳಿಗಾಲದಲ್ಲೂ ಕೂಡ ಗಿಡಗಳು ಅದ್ರ ದಾರಿನ ಅದು ಹುಡಿಕೊಳ್ಳುತ್ತೆ, ಅದು ಬೆಳೆಯೋದನ್ನ ಯಾವತ್ತೂ ನಿಲ್ಸಲ್ಲ ಅಂತ ಹೇಳ್ತಿರ್ತಾಳೆ. ಕಮ್ಮಿಂಗ್ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಅವರು ಎಷ್ಟು ಬೇಗ ಅಪ್ಪ ಅಮ್ಮ ಆದ್ರು ಅಷ್ಟು ಬೇಗ ಅಜ್ಜಿ ತಾತ ಕೂಡ ಆಗ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಏನಿರ್ತಾರೆ, ಅವರು ಅಲ್ಲಿರೋ ಬ್ಯಾಟು, ಧೂಳು ಹೊಡಿಯೋ ಕಡ್ಡಿ ಮತ್ತೆ ಮಾಪು ಏನೇನಿರುತ್ತೆ ಅದನ್ನೆಲ್ಲ ತಗೊಂಡು ಬೈತಿರ್ತಾರೆ. ನಿಜವಾಗ್ಲೂ ನೀನೊಂಚೂರು ಮಾನ ಮರ್ಯಾದೆ ಇತ್ತು, ಅದನ್ನು ಮರ್ಕೊಬಿಟ್ಟಿದ್ಯಾ. ಹೀರೋ ಅದನ್ನ ಪಾಯಿಂಟ್ ಮಾಡ್ಕೊಂಡು ಹೇಳ್ತಿರ್ತಾರೆ, ನೀನು ಮಿಲಿಟರಿಗೆ ದೇಶನ ಕಾಯೋದಿಕ್ಕೆ ಅಂತ ಹೋಗಿದ್ದೆ ಅಂತ. ಇಲ್ಲಿ ಯೇಸುನವ್ರ ಮಗ ಏನಿರ್ತಾನೆ, ಅವನು ಯಾಂಗ್ಸುಕ್ ನ ಪ್ರೊಟೆಕ್ಟ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಮ್ಯೋಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯೋಂಗು ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಿರ್ತಾಳೆ. ಆಗ ಸ್ನೋ ಬೀಳ್ತಿರುತ್ತೆ. ಅದೇ ಟೈಮ್ಗೆ ಬಸ್ ಕೂಡ ಬರುತ್ತೆ. ಕಮ್ಯೋಂಗ್ ಬಸ್ ಬಂದಿರೋದನ್ನ ನೋಡಿ ಫ್ರಂಟ್ ಡೋರ್ ಇರುತ್ತಲ್ಲ, ಅದ್ರಲ್ಲಿ ಬಸ್ ಒಳಗಡೆ ಹೋಗ್ತಿರ್ತಾಳೆ. ಬ್ಯಾಕ್ ಡೋರ್ ಇಂದ ಮಿಸ್ಟರ್ ಪಾರ್ಕ್ ಏನಿರ್ತಾರೆ, ಅವರು ಕೂಡ ಮಿಲಿಟರಿ ಟ್ರೈನಿಂಗ್ ನೆಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಅವರು ಬ್ಯಾಕ್ ಗೇಟ್ ಇಂದ ಬಸ್ ಇಂದ ಇಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅವರು ಇಲ್ಲಿ ಇದೇ ತರನೇ ನಡ್ಕೊಂಡು ಹೋಗ್ತಿರುವಾಗ ಕಮ್ಯೋಂಗ್ ಏನಿರ್ತಾಳೆ, ಅವಳು ಸೀಟಲ್ಲಿ ಕುತ್ಕೊಂಡಿರ್ತಾಳೆ. ಅವಳು ಕಿವಿಗೆ ಇಯರ್ಫೋನ್ ಹಾಕೊಂಡಿರ್ತಾಳೆ. ಇದನ್ನ ಅವರು ನೋಡ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ, ಅವರು ಬಸ್ ನಲ್ಲಿ ಕಮ್ಯೋಂಗ್ ನ ನೋಡಿದ ತಕ್ಷಣ ಕರಿತಿರ್ತಾರೆ. ಆದ್ರೆ ಕಮ್ಯೋಂಗು ಕೇಳಿಸ್ಕೊಳ್ಳಲ್ಲ. ಅವರು ಬಸ್ ನಿಲ್ಸೋದಕ್ಕೂ ಕೂಡ ತುಂಬಾ ಟ್ರೈ ಮಾಡ್ತಾರೆ. ಅವರು ಬಸ್ ಇಂದನೇ ಓಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಸ್ ಏನಿರುತ್ತೆ ಅದು ಫುಲ್ ಫಾಸ್ಟ್ ಆಗಿ ಹೋಗ್ತಿರುತ್ತೆ. ಮಿಸ್ಟರ್ ಪಾರ್ಕ್ ಕೂಡ ಅವ್ರ ಬ್ಯಾಗ್ ನ ಸರಿ ಮಾಡ್ಕೊಂಡು ಬಸ್ ಜೊತೆಗೆ ಫಾಸ್ಟ್ ಆಗಿ ಓಡ್ಕೊಂಡು ಹೋಗ್ತಿರ್ತಾರೆ. ಅದೇ ಟೈಮಿಗೆ ಒಂದು ಸೆಲೆಬ್ರಿಟಿದು ಕಾರ್ ಏನಿರುತ್ತೆ ಅದು ಮುಂದೆ ಪಾಸ್ ಆಗುತ್ತೆ, ಅಂದ್ರೆ ಬಸ್ ಹಿಂದೆಗಡೆ ಬರುತ್ತೆ. ಅದರಿಂದ ತುಂಬಾ ಜನ ಫ್ಯಾನ್ ಗಳೇನಿರ್ತಾರೆ ಅವರು ಕೂಡ ಓಡ್ ಬರ್ತಾರೆ. ಇದ್ರಲ್ಲಿ ಮಿಸ್ಟರ್ ಪಾರ್ಕಿಗೆ ಬಸ್ ಹಿಂದೆ ಓಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಪಾರ್ಕ್ ಅವ್ರು ಏನಿರ್ತಾರೆ, ಅವರು ಮಿಸ್ ಯಾಂಗ್ ಅಂತ ಜೋರಾಗಿ ಕಿರ್ಚ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಏನಿರ್ತಾಳೆ, ಬಸ್ ಇಂದ ಆಚೆ ನೋಡ್ತಿರ್ತಾಳೆ. ಆದ್ರೆ ಅವ್ರಿಗೆ ಏನು ಕೇಳಿಸೋದು ಇಲ್ಲ, ಕಾಣಿಸೋದು ಇಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ಬಸ್ಸು ಬರ್ತಿರುತ್ತೆ. ಚಳಿಗಾಲ ಅನ್ನೋದೇನಿದೆ ಅದು ಮುಗಿತಾ ಬರ್ತಿತ್ತು. ನಾಳೆ ಅನ್ನೋ ಹೊಸ ಚಾಪ್ಟರ್ ಕೂಡ ತಗೋ ಬರ್ತಿತ್ತು ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ 12th ಎಪಿಸೋಡ್ ಕೂಡ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.